ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳೋ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನು ಬರ್ತಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಪಿರಿಯಾಡಿಕ್ ಟೇಬಲ್ ಬಗ್ಗೆ ಅಂದರೆ ಜೆನೆಸಿಸ್ ಆಫ್ ಪಿರಿಯಾಡಿಕ್ ಟೇಬಲ್ ಹೇಗಾಯಿತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಬ್ಯಾಕ್ ಬೋನ್ ಆಫ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಲೇ ಹೇಳ್ಬೋದು. ಸೊ ಅದನ್ನು ನಾನು ಇವತ್ತು ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ನಾನು PPTನ ಶೇರ್ ಮಾಡ್ತಾ ಇದ್ದೀನಿ. PPT ಶೇರ್ ಮಾಡಿ ಹೇಗೆ ಜೆನೆಸಿಸ್ ಆಫ್ ದಿ ಪಿರಿಯಾಡಿಕ್ ಟೇಬಲ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ನಿಮಗೆ. ಸೊ ನಿಮಗೆ ಗೊತ್ತಿದೆ, ಯಾವುದೇ ಒಂದು ಆಗಬೇಕು ಅಂದರೆ ಫೈನಲೈಸ್ ಆಗಬೇಕು ಅಂತಂದರೆ ಅದು ಇಟ್ ವುಡ್ ಹ್ಯಾವ್ ಬಿನ್ ಟೇಕನ್ ತುಂಬ ವರ್ಷಗಳು ತೊಗೊಂಡಿರುತ್ತೆ. ಒಂದು 100-150 ವರ್ಷ ಆಗಿರುತ್ತೆ. ನಮಗೆ ಏನು ನಾವು ಪಿರಿಯಾಡಿಕ್ ಟೇಬಲ್ ಯೂಸ್ ಮಾಡ್ತಾ ಇದ್ದೀವಲ್ಲ ಅದನ್ನು ನಾನು ಪಕ್ಕಾ ಆಗಿದೆ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದಾಗ ನಾಟ್ 1 or 2 ಪೀಪಲ್, ಸೋ ಮೆನಿ ಪೀಪಲ್ ಹ್ಯಾವ್ ಟ್ರೈಡ್ ಫಾರ್ ದಟ್ ಪರ್ಟಿಕ್ಯುಲರ್ ಜೆನೆಸಿಸ್ ಆಫ್ ದಿಸ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್. ಸೊ ಇಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಡಬ್ನಿಯರ್ ಅಂತ ಹೇಳ್ತವೆ, ನ್ಯೂಲ್ಯಾಂಡ್ ಅಂತ ಹೇಳ್ತಾರೆ, ಲೂಥರ್ ಮೇಯರು, ಮೆಂಡಲೀವ್ಸು, ಮೋಸ್ಟ್ಲಿ ಅಂತ ಹೇಳ್ತೀವಿ. ಸೊ ಇವರೆಲ್ಲರದ್ದು ಕಾಂಟ್ರಿಬ್ಯೂಷನ್ ಸೇರಿಕೊಂಡು ನಮಗೆ ಈಗ ಏನಿದೆಯಲ್ಲ ಪ್ರೆಸೆಂಟ್ ನಮಗೆ ಪ್ರೆಸೆಂಟ್ ಪಿರಿಯಾಡಿಕ್ ಟೇಬಲ್ ನಮಗೆ ಕಾಣಿಸ್ತಾ ಇದೆ. ಅರೇಂಜ್ಮೆಂಟ್ ಆಫ್ ಆಲ್ ದಿ ನೋನ್ ಎಲಿಮೆಂಟ್ಸ್ ಸಿಸ್ಟಮ್ಯಾಟಿಕಲಿ ಇನ್ ಎ ಟ್ಯಾಬ್ಯುಲರ್ ಫಾರ್ಮ್ ಬೈ ಅನ್ ಅಟಾಮಿಕ್ ನಂಬರ್ ಇನ್ ಎ ರೋ is called periods and in columns called as a groups is called as a periodic table. ಹಾಗಾದರೆ ಪಿರಿಯಾಡಿಕ್ ಟೇಬಲ್ ಅಂದರೆ ಏನು? ಇದುವರೆಗೂ ನಮಗೆ ಗೊತ್ತಿರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ಸಿಸ್ಟಮ್ಯಾಟಿಕ್ ಆಗಿ ಟ್ಯಾಬ್ಯುಲರ್ ಫಾರ್ಮಲ್ಲಿ ಇನ್ ಎ ರೋಸ್ ಆ್ಯಂಡ್ ಕಾಲಮ್ಸ್ ವಿ ಹ್ಯಾವ್ ಅರೇಂಜ್ಡ್. ರೋಸ್ಗೆ ಪೀರಿಯಡ್ಸ್ ಅಂತ ಹೇಳ್ತೀವಿ, ಕಾಲಮ್ಸ್ಗೆ ಗ್ರೂಪ್ಸ್ ಅಂತ ಹೇಳ್ತೀವಿ. ಗ್ರೂಪ್ಸ್ ಮತ್ತು ಪೀರಿಯಡ್ಸಲ್ಲಿ ಸಿಸ್ಟಮ್ಯಾಟಿಕಲಿ ಗೊತ್ತಿರುವಂಥ ಎಲ್ಲ ಎಲಿಮೆಂಟ್ಸ್ ನಾವು ಅರೇಂಜ್ ಮಾಡಿದ್ದೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಸೊ ಪಿರಿಯಾಡಿಕ್ ಟೇಬಲ್ ಲೋಯೆಸ್ಟ್ ನಂಬರ್ ಅಟಾಮಿಕ್ ನಂಬರ್ ಇರೋದು, ಬಿಕಾಸ್ ನಾವು ಅರೇಂಜ್ ಮಾಡೋದು ಯಾವ ರೀತಿ ಅರೇಂಜ್ ಮಾಡಿದ್ದೀವಿ ಅಂದರೆ ಅಕಾರ್ಡಿಂಗ್ ಟು ದೇರ್ ಅಟಾಮಿಕ್ ನಂಬರ್. ದ ಲೋಯೆಸ್ಟ್ ನಂಬರ್ ಅಟಾಮಿಕ್ ನಂಬರ್ ಇರುವಂಥದ್ದು ಹೈಡ್ರೋಜನ್, ಹೈಯೆಸ್ಟ್ ಅಟಾಮಿಕ್ ನಂಬರ್ ಇರುವಂಥದ್ದು 118 ಇರುವಂಥದ್ದು ಆರ್ಗಾಸನ್ ಅಂತ ಕರಿತೀವಿ. ಸೊ ಇದನ್ನು ನಾವು ಪಿರಿಯಾಡಿಕ್ ಟೇಬಲಲ್ಲಿ ಅರೇಂಜ್ ಮಾಡಿದ್ವಿ. ಈ ಪಿರಿಯಾಡಿಕ್ ಟೇಬಲ್ ಅಂದರೆ ಏನು ಅಂದರೆ ಇಟ್ಸ್ ವಂಡರ್ಫುಲ್ ಟೇಬಲ್ ಮ್ಯಾನ್ ಹ್ಯಾವರ್ ಮೇಡ್. ಸೊ ಇದುವರೆಗೂ ಯಾವತ್ತೂ ಮಾಡದೇ ಇರುವಂಥ ವಂಡರ್ಫುಲ್, ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿಗಳಿಗೆ ಮಾತ್ರ ಇದು ತುಂಬ ಇಂಪಾರ್ಟೆಂಟ್. ಇದು ಇಟ್ಸ್ ಅ ಬ್ಯಾಕ್ ಬೋನ್ ಆಫ್ ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿನಲ್ಲಿ ನಿನಗೆ ಏನೇ ಒಂದು ಬೇಕು, ಅದರ ಪ್ರಾಪರ್ಟಿ ಇರ್ಬೋದು, ಅದ್ರ ಕೆಮಿಕಲ್ ಪ್ರಾಪರ್ಟಿ ಇರ್ಬೋದು, ಅದ್ರದ್ದು ನೇಚರ್ ಇರ್ಬೋದು, ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನಮಗೆ ಪಿರಿಯಾಡಿಕ್ ಟೇಬಲ್ ಬೇಕೇ ಬೇಕು. ವಿ ಕ್ಯಾನ್ ಕಾಲ್ ದಿಸ್ ಅನ್ ಆಲ್ಫಾಬೆಟ್ ಆಫ್ ಎನ್ ಯೂನಿವರ್ಸ್. ಯಾಕೆಂದರೆ ನಿಮಗೆ ಯೂನಿವರ್ಸಲ್ಲಿ ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂದರೆ ಆಟಮ್ ಅಂತ ಹೇಳ್ತೀವಿ. ಆಟಮ್ಗಳು ಕಂಬೈನ್ ಆಗಿ ಮಾಲಿಕ್ಯೂಲ್ಸ್ ಆಗುತ್ತೆ. ಅದೇ ಥರ ಎಲಿಮೆಂಟ್ಸ್ ಆಗುತ್ತೆ. ಎಲಿಮೆಂಟ್ಸ್ ಎಲ್ಲ ಕಂಬೈನ್ ಆಗಿ ಮಾಲಿಕ್ಯೂಲ್ಸ್ ಆಗುತ್ತೆ. ಮಾಲಿಕ್ಯೂಲ್ಸ್ ಎಲ್ಲ ಕಂಬೈನ್ ಆದಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಕೆಮಿಕಲ್ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಅದೇ ರೀತಿ ಆಲ್ಫಾಬೆಟ್ಸಲ್ಲಿ ಏನಾಗುತ್ತೆ ಅಂದರೆ ಆಲ್ಫಾಬೆಟ್ಗಳು ಇರ್ತವೆ. ಆಲ್ಫಾಬೆಟ್ಗಳು ಜಾಯ್ನ್ ಆದಾಗ ವರ್ಡ್ಸ್ ಆಗುತ್ತೆ. ವರ್ಡ್ಸಲ್ಲೇ ಜಾಯ್ನ್ ಆದಾಗ ನಿಮಗೆ ಹೇಗೆ ಸೆಂಟೆನ್ಸ್ ಆಗುತ್ತಲ್ಲ ಅದೇ ರೀತಿ ಏನಾಗುತ್ತೆ ಅಂದರೆ ಕೆಮಿಸ್ಟ್ರಿನಲ್ಲಿ ತೀರಾ ಎಲಿಮೆಂಟ್ರಿ ಥಿಂಗ್ಸ್ ಯಾವುದು ಅಂತಂದರೆ ಎಲಿಮೆಂಟ್ಸು. ಸೊ ಆ ಎಲಿಮೆಂಟ್ಸ್ನ ನಾವು ಅರೇಂಜ್ ಮಾಡಿದ್ದೀವಲ್ಲ ಅದಕ್ಕೆ ಆ ಟೇಬಲ್ಗೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಹಾಗಾಗಿ ಪಿರಿಯಾಡಿಕ್ ಟೇಬಲ್ ನಾನು ಆಲ್ಫಾಬೆಟ್ ಆಫ್ ಯೂನಿವರ್ಸ್ ಅಂತ ಕರಿಬೋದು. ಆ್ಯಂಡ್ ಆಲ್ಸೋ ಐ ಕ್ಯಾನ್ ಕಾಲ್ ದಿಸ್ ಇಸ್ ಅ ಕಿಚನ್ ಫಾರ್ ದಿ ಕೆಮಿಸ್ಟ್ರಿ ರಿಸರ್ಚರ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನಾವು ಕಿಚನಲ್ಲಿ ನಮ್ಮ ಹತ್ರ ಏನು ಇಂಗ್ರೀಡಿಯೆಂಟ್, ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮನೆಗೆ ಯಾರೋ ಒಬ್ರು ಬರ್ತಾರೆ, ಏನು ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತಾರೆ, ಏನಿರ್ತೋ ಅದನ್ನೆಲ್ಲ ಸೇರಿಸಿ ನಿಮ್ಮಮ್ಮ ಏನು ಮಾಡ್ತಾರೆ, ಇರೋದ್ರಲ್ಲಿ ರುಚಿಯಾಗಿ ಏನೋ ಒಂದು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀತಿ ಕೆಮಿಸ್ಟ್ರಿ ರಿಸರ್ಚರ್ಗೆ ಅಂದರೆ ನಾನು ಹೇಳಿದ್ನಲ್ಲ, ವಿ ಹ್ಯಾವ್ ಅರೇಂಜ್ಡ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್ ಬೇಸ್ಡ್ ಆನ್ ದೇರ್ ಪ್ರಾಪರ್ಟೀಸ್, ಪಿರಿಯಾಡಿಸಿಟಿ, ಅದೆಲ್ಲದರ ಡಿಪೆಂಡೆಂಟ್ ಆಗಿ ನಾವೇನು ಮಾಡಿದ್ವಿ ಅದನ್ನೆಲ್ಲನೂ ಅರೇಂಜ್ ಮಾಡ್ತಾ ಹೋಗಿದ್ದೀವಿ. ಹಾಗಾಗಿ ನಾನು ಏನೋ ಒಂದು ಹೊಸದು ಮಾಡಬೇಕು ಅಂತಂದರೆ ಅವಾಗ ನನಗೆ ಏನೇನಿದೆ ನನ್ನ ಇಂಗ್ರೀಡಿಯೆಂಟ್ ಅಂತ ನನಗೆ ಗೊತ್ತಾಗೋದು ಯಾವುದ್ರಲ್ಲಿಂದ, ನನಗೆ ಪಿರಿಯಾಡಿಕ್ ಟೇಬಲಿಂದ ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ಕಿಚನ್ ಫಾರ್ ಕೆಮಿಸ್ಟ್ರಿ ರಿಸರ್ಚರ್ ಅಂತ ನಾನು ಹೇಳ್ತೀನಿ. ಓಕೆ, ನಾವು ಇದನ್ನ ಯಾಕೆ ಕ್ಲಾಸಿಫೈ ಮಾಡಬೇಕು? ವಾಟ್ ಮೇಡ್ ದೆಮ್ ಟು ಕ್ಲಾಸಿಫೈ? ವೈ ವಿ ನೀಡ್ ಟು ಕ್ಲಾಸಿಫೈ ದಿ ಎಲಿಮೆಂಟ್ಸ್? ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ನಿಮ್ಮ ಕಾಲೇಜ್ ಗೇಟ್ ಇದೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಕಾಲೇಜಲ್ಲಿ ಒಂದು 5,000 ಜನ ಓದ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಕಾಲೇಜ್ ಗೇಟಲ್ಲಿ ಬಂದು ನಿಮ್ಮ ರಿಲೇಟಿವ್, ನಿಮ್ಮ ತಂದೆನ, ನಿಮ್ಮ ತಾಯಿನ ಬಂದು ನಿಂತಿದ್ದಾರೆ. ನಿಮ್ಮ ಹೆಸರು ಹೇಳ್ಬಿಟ್ಟು ನನಗೆ ಆ ಹುಡುಗಿನ ಹುಡುಕಿ ಕೊಡಿ ಅಂತ ಕೇಳ್ತಾರೆ. ಹುಡುಗಿ ಅಥವಾ ಹುಡುಗ ಇರ್ಬೋದು, ಅವ್ರನ್ನ ಹುಡುಕಿ ಕೊಡಿ. ಸುರೇಶ್ ಅನ್ನೋ ಹುಡುಗನ ನನಗೆ ಹುಡುಕಿ ಕೊಡಿ ಅಂತಂದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಗೇಟಲ್ಲಿ ನಿಂತ್ಕೊಂಡು ವಾಚ್ಮನ್ ಇರ್ಬೋದು ಅಥವಾ ಟೀಚರ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಯಾರಿಗೆ ಆದರೂ ಏನಾಗುತ್ತೆ ಅಂದರೆ ನಿಮಗೆ ಸುರೇಶ್ ಅನ್ನೋ ಹುಡುಗ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ವಿ ಸ್ಟಾರ್ಟ್ ಆಸ್ಕಿಂಗ್ ದಿ ಕ್ವಶನ್ಸ್. ಅವನು ಏನು ಓದ್ತಾ ಇದ್ದಾನೆ? PUC ಓದ್ತಾ ಇದ್ದಾನೆ, ಡಿಗ್ರಿ ಓದ್ತಾ ಇದ್ದಾನೆ? ಓಕೆ, ಡಿಗ್ರಿ ಓದ್ತಾ ಇದ್ದಾನೆ ಅಂತಂದರೆ ನಮ್ಗೆ ಏನಾಯಿತು, ಈಗ 5,000ದಲ್ಲಿ 2,000 ಜನ PUC ಹುಡುಗರಿದ್ರೆ ರೂಢ ಆಯಿತು. ಸೊ ನನಗೆ ಏನಾಯಿತು, ನ್ಯಾರೋ ಡೌನ್ ಆಯಿತು. ಐಡೆಂಟಿಫೈ ಮಾಡೋವಂಥದ್ದು ಎಷ್ಟಕ್ಕಾಯಿತು? 3,000ಕ್ಕಾಯಿತು. ಮತ್ತೆ ನಾವೇನು ಮಾಡ್ತೀವಿ, ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ ಅಂತ ಕೇಳ್ತೀವಿ. ಸೊ ಅವಾಗ ಏನಾಗುತ್ತೆ,
ಮತ್ತೆ ನ್ಯಾರೋ ಡೌನ್ ಆಯಿತು. ಒಂದು ಸೈನ್ಸ್ ಹುಡುಗ ಅಂತ ಹೇಳಿದ್ರೆ ಮತ್ತೆ ನ್ಯಾರೋ ಡೌನ್ ಆಯಿತು. ಸೈನ್ಸ್ ಹುಡುಗರು ಒಂದು 1000 ಮೆಂಬರ್ಸ್ ಇದ್ದಾರೆ ಅಂದರೆ ಒಂದು 1000 ಮೆಂಬರ್ಸ್ಗೆ ನ್ಯಾರೋ ಡೌನ್ ಆಯಿತು. ಎಗೇನ್ ಮತ್ತೆ ನಾವು ಕ್ವಶನ್ಸ್ ಕೇಳ್ತೀವಿ, ಫಸ್ಟ್ ಇಯರಾ, ಸೆಕೆಂಡ್ ಇಯರಾ, ಥರ್ಡ್ ಇಯರಾ ಅಂತ. ಸೊ ಅವ್ರಿಗೆ ಹೇಳ್ತಾರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತ ಒಂದು 300 ಜನ ಇದ್ದಾರೆ ಅಂತಂದ್ರೆ ಎಗೇನ್ ನ್ಯಾರೋ ಡೌನ್ ಟು 300 ಸ್ಟೂಡೆಂಟ್ಸ್. ಸೊ ಎಗೇನ್ ಅದರಲ್ಲೂ ನಾವು ಕೇಳ್ತೀವಿ, ಅವಾಗ ಮತ್ತೆ ಕಾಂಬಿನೇಷನ್ ಯಾವುದು ಅಂತ ಕೇಳ್ತೀವಿ. ಪಿ ಸಿ ಎಮ್, ಸಿ ಬಿ ಝಟ, ಸಿ ಝಡ್ ಬಿಟಿನ, ಸಿ ಬಿ ಬಿಟಿನ, ಮೈಕ್ರೋಬಯಾಲಜಿನ, ಮೈಕ್ರೋಟೆಕ್, ಬಯೋಟೆಕ್ ಎಲ್ಲನೂ ಥರ ಕೇಳ್ತಾ ಹೋಗ್ತೀವಿ. ಅವಾಗ ಏನು ಹೇಳ್ತಾ ಹೋಗ್ತಾರೆ, ದೇ ಕಮ್ ಟು ಕನ್ಕ್ಲೂಷನ್ ದಟ್ ನಿಮ್ಗೆ ಸುರೇಶ್ ಅನ್ನೋ ಹುಡುಗ ಫಸ್ಟ್ ಪಿ ಸಿ ಎಮ್ ಅಲ್ಲಿ ಓದ್ತಾ ಇದ್ದಾನೆ, ಮತ್ತೆ ಅವ್ನ ರೋಲ್ ನಂಬರ್ ಏನಾದರೂ ಗೊತ್ತಿದೆಯಾ ಅಂತ ಕೇಳ್ತೀವಿ. ರೋಲ್ ನಂಬರು ಗೊತ್ತಿದ್ರೆ ಏನಾಗುತ್ತೆ, ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ನಮ್ಗೆ ಗೊತ್ತಿರುತ್ತೆ ಆ ಹುಡುಗ ಯಾವ ಕ್ಲಾಸಲ್ಲಿ ಪಾಠ ಮಾಡ್ತಿರ್ತಾರೆ, ಏನು ಮಾಡ್ತಿರ್ತಾರೆ. ಅದೇ ರೀತಿ ಈ ಆರ್ಗ್ಯಾನಿಕ್ ಕಾಂಪೌಂಡ್ ಏನಾಗ್ತಿದೆ, ನಮ್ಗೆ ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸು, ನಿಮ್ಗೆ ಲ್ಯಾಕ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎವ್ರಿ ಡೇ, ಎವ್ರಿ ಮಿನಿಟ್ ನ್ಯೂ ಕಾಂಪೌಂಡ್ ಹ್ಯಾವ್ ಬೀನ್ added to the table. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಈಗ ಗೋಯಿಂಗ್ ಟು ಹ್ಯಾವ್ ಎ ಹ್ಯೂಜ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂಡ್ ದೇರ್ ಕಾಂಪೌಂಡ್ಸ್. ಹಾಗಾಗಿ ಅದನ್ನು ಸ್ಟಡಿ ಮಾಡೋದಕ್ಕೆ ನನಗೆ ಕಷ್ಟ ಆಗುತ್ತೆ. ಸೊ ಅದನ್ನು ಸ್ಟಡಿ ಮಾಡೋದಕ್ಕೆ ಈಸಿ ಆಗಲಿ ಅಂತ ಏನು ಮಾಡ್ತಾ ಇದ್ದೀವಿ ನಾವು, ಸಿಸ್ಟಮ್ಯಾಟಿಕ್ ಆಗಿ ಇವೆಲ್ಲ ಎಲಿಮೆಂಟ್ಸ್ನ ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಹೇಗೆ ನಾನು ನಿಮಗೆ ಸುರೇಶ್ ಅನ್ನೋ ಹುಡುಗನ ಕ್ಲಾಸಿಫೈ ಮಾಡಿ 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 ನಾನು ನ್ಯಾರೋ ಡೌನ್ ಮಾಡ್ಕೊಂಡು ಅದ್ರ ಪ್ರಾಪರ್ಟಿ ಹೀಗೆ ಇದೆ ಅಂತ ನಾನು ಹೆಂಗೆ ಡಿಸೈಡ್ ಮಾಡಿದ್ನಲ್ಲ, ಅದೇ ರೀತಿಯಾಗಿ ಈ ಎಲಿಮೆಂಟ್ಸ್ದು ಏನು ಮಾಡ್ಬೋದು, ನಾವು ನ್ಯಾರೋ ಡೌನ್ ಮಾಡಿಕೊಂಡ್ರೆ, ಈಸಿಯಾಗಿ ಕ್ಲಾಸಿಫೈ ಮಾಡಿದ್ರೆ, ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ಕ್ಲಾಸಿಫೈ ಮಾಡ್ತಾ ಹೋದ್ರೆ ಅದನ್ನ ಸ್ಟಡಿ ಮಾಡಕ್ಕೆ ಈಸಿ ಆಗುತ್ತೆ ಅಂತ ನಾವು ಅದನ್ನ ಕ್ಲಾಸಿಫಿಕೇಶನ್ ಮಾಡಿದ್ವಿ. ವಿತ್ ಅ ಲಾರ್ಜ್ ನಂಬರ್ ಆಫ್ ಎಲಿಮೆಂಟ್ಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಟಡಿ ಇಂಡಿವಿಜುವಲಿ ದ ಕೆಮಿಸ್ಟ್ರಿ ಆಫ್ ದೀಸ್ ಎಲಿಮೆಂಟ್ಸ್ ಅಂಡ್ ದೇರ್ ಇನ್ಯೂಮರಬಲ್ ಕಾಂಪೌಂಡ್ಸ್ ಇಂಡಿವಿಜುವಲಿ. ಸೊ ನಾನು ಇಂಡಿವಿಜುವಲಿ ಈಗ ಅದೇ ಲಕ್ಷಾಂತರ ಕಾಂಪೌಂಡ್ ಇದ್ದಾಗ ಲಕ್ಷಾಂತರ ಕಾಂಪೌಂಡ್ಗಳದ್ದು ನಾನು ಓದೋಕ್ಕಾಗಲ್ಲ, ನನ್ನ ಜೀವನ ಮಾನವೇ ಹೋಗ್ಬಿಡುತ್ತೆ ಅದನ್ನೆಲ್ಲ ಕಲಿಯೋದಕ್ಕೆ. To easy out this problem, scientists searched for the systematic way to organize their knowledge by classifying the elements. So ನಮಗೆ ಗೊತ್ತಿರುವಂಥದ್ದನ್ನ, ಫಾರ್ ಎಕ್ಸಾಂಪಲ್ ಇವಾಗ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಪರ್ಟಿಕ್ಯುಲರ್ಲಿ ಅದಕ್ಕೆ ಫಂಕ್ಷನಲ್ ಗ್ರೂಪ್ಸ್ RDA ಇತ್ತು ಅಂದರೆ ಆಲ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ RDA ಗ್ರೂಪ್ ದೇ ಗೋಯಿಂಗ್ ಟು ಬಿಹೇವ್ ಇನ್ ಎ ಸಿಮಿಲರ್ ಮ್ಯಾನರ್. ಆ ರೀತಿಯಾಗಿ ನನಗೆ ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರ ನಾವು ಅದನ್ನು ಆರ್ಗನೈಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ನಾಟ್ ಓನ್ಲಿ ದಟ್ ಇಟ್ ವುಡ್ ರ್ಯಾಷನಲೈಸ್ ದ ನೋನ್ ಕೆಮಿಕಲ್ ಫ್ಯಾಕ್ಟ್ಸ್ ಅಬೌಟ್ ದಿ ಎಲಿಮೆಂಟ್ಸ್, ಬಟ್ ಈವನ್ ಪ್ರಿಡಿಕ್ಟ್ ದಿ ನ್ಯೂ ಒನ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ದ ಸ್ಟಡಿ. ಸೊ ಈಗ ಇರೋದಷ್ಟೇ ಅಲ್ಲದೆ ನಾವು ಮತ್ತೆ ಹೇಳ್ದಂಗೆ ಕಿಚನ್ ಅಂತ ಹೇಳ್ದಂಗೆ ನಾನು ಹೊಸದು ಏನೋ ಒಂದು ಮಾಡಬೇಕು ಅಂದ್ರೂ ನನಗೇನಾಗುತ್ತೆ, ಈಸಿಯಾಗಿ ಏನೇನಿದೆ ಅಂತ ನನಗೆ ಐಡೆಂಟಿಫಿಕೇಶನ್ ಮಾಡಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಮಾಡಬೇಕಾಗತ್ತೆ. ಅದೇ ರೀತಿ ದ ಕ್ವಿಸ್ಟ್ ಫಾರ್ ದಿ ಸೈಂಟಿಫಿಕ್ ಅರೇಂಜ್ಮೆಂಟ್ ಆಫ್ ದಿ ಎಲಿಮೆಂಟ್ ಸ್ಟಾರ್ಟೆಡ್ ವಿತ್ ದ ಡಿಸ್ಕವರಿ ಆಫ್ ಎನ್ ಇಂಡಿವಿಜುವಲ್ ಎಲಿಮೆಂಟ್. ಸೊ ಇಂಡಿವಿಜುವಲ್ ಎಲಿಮೆಂಟ್ ಬಂದಾಗಿಂದ ನನಗೆ ಏನಾಗ್ತಾ ಹೋಗುತ್ತೆ, ಅದು ಮಾಡೋಕ್ಕೆ ಕಲ್ತ್ಕೊಳ್ಳೋಕ್ಕೆ ಹೋಗ್ತಾ ಹೋದ್ವಿ. ಮೆನಿ ಸೈಂಟಿಸ್ಟ್ ಮೇಡ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ದಟ್ ಇವೆನ್ಚುಲಿ enabled Mendeleev's to construct is table. ಸೊ ತುಂಬ ಜನ ನಾನು ಹೇಳಿದಾಗೆ ಹತ್ತತ್ರ 200 ವರ್ಷ ಅದಕ್ಕೆ ಕಷ್ಟಪಟ್ಟಿದ್ದಾರೆ. ಸೊ ಅವನೇನು ಮಾಡ್ತಾನೆ, ಮೆಂಡಲೀಫ್ ಏನು ಮಾಡ್ತಾನೆ, ಇದ್ದಿದ್ರಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ಅದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ, ಆ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ದ ಪಿರಿಯಾಡಿಕ್ ಟೇಬಲ್ ಡಿಡ್ ನಾಟ್ ಎಂಡ್ ವಿತ್ ಅ ಮೆಂಡಲೀಫ್ ಬಟ್ ಕಂಟಿನ್ಯೂ ಟು ಟೇಕ್ ಶೇಪ್ ಫಾರ್ ನೆಕ್ಸ್ಟ್ 75 years. ಮೆಂಡಲೀವ್ಸ್ ಆದಮೇಲೆ 75 ವರ್ಷ ಬೇಕಾಯಿತು ನಮಗೆ ಏನು ಪಿರಿಯಾಡಿಕ್ ಟೇಬಲ್ನ ಯೂಸ್ ಮಾಡ್ತಾ ಇದ್ವಲ್ಲ ಆ ಪಿರಿಯಾಡಿಕ್ ಟೇಬಲ್ನ ನಾವು ಓದ್ಕೊಳ್ಳೋದಕ್ಕೆ. ದ ಪಿರಿಯಾಡಿಕ್ ಟೇಬಲ್ ಈಸ್, ಆಸ್ ವಿ ನೋ ಇಟ್ ಟುಡೇ, ಇಸ್ ನಾಟ್ ದ ಫ್ರೂಟ್ of the labor of a single man, rather the collective effort of many of the most brilliant mind ever. So hangagi navu ಏನು ಮಾಡಬೇಕಾಗುತ್ತೆ, we have to give the due respect for each and every person who contributed for the shape of that particular table. ಸೊ ಅಗೇನ್ ಇದನ್ನು ಎಲ್ಲಿಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಮೆಂಡಲೀವ್ಸ್ ಅಥವಾ ಡೆಬ್ನರಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿಲ್ಲ, ಅದಕ್ಕಿಂತ ಮುಂಚೆ ಅಂದರೆ ಹೆಂಗೆ ಅರಿಸ್ಟಾಟಲ್ ಹೇಳಿದ್ರೆ 350 BC ಇಂದನೇ ನಮಗೆ ಎಲಿಮೆಂಟ್ ಇರ್ಬೋದು ಅಂತ. ನಾವು ಹಿಂದೂಗಳಲ್ಲಿ ಪಂಚಭೂತಗಳು ಅಂತ ಏನು ಹೇಳ್ತೀವಲ್ಲ, ಹಾಗೆ ಅರಿಸ್ಟಾಟಲ್ ಹೇಳಿದ 4 ಎಲಿಮೆಂಟ್ ಥಿಯರಿ ಹೇಳ್ದ. ಅವನೇನು ಹೇಳ್ತಂದ್ರೆ, ಎವ್ರಿಥಿಂಗ್ ಮೇಡ್ ಅಪ್ ಆಫ್ ಮಿಕ್ಸ್ಚರ್ ಆಫ್ 1 or more of 4 ಎಲಿಮೆಂಟ್ಸ್. ಈ 4 ಎಲಿಮೆಂಟ್ಗಳು ಇದ್ದೇ ಇದೆ, ಅರ್ತು, ಏರು, ವಾಟರು ಮತ್ತು ಫೈರ್. ಈ 4ರ ಮೇಲೆನೆ ಇಡೀ ಪ್ರಪಂಚ ನಿಂತಿದೆ. ದೀಸ್ ಆರ್ ದಿ 4 ಎಲಿಮೆಂಟ್ಸ್ ಥಿಯರಿ ಅಂತ ಹೇಳ್ದ. ಆದರೆ ನಾವು ಅದನ್ನು ಪಂಚಭೂತಗಳು ಅಂತ ಹೇಳ್ತೀವಿ, ಆದರೆ ಅವನು 4 ಎಲಿಮೆಂಟ್ ಥಿಯರಿ ಅಂತ ಹೇಳ್ದ. ಅವನು ಫಸ್ಟ್ ಅದರದ್ದು ಎಕ್ಸಿಸ್ಟೆನ್ಸು ಹೇಳ್ತಾ ಹೋದ, ಹೀಗಿರ್ಬೋದಾ ಅಂತ. ನೆಕ್ಸ್ಟ್ ಆಮೇಲೆ ರಾಬರ್ಟ್ ಬಾಯ್ಲ್ ಇನ್ 1661 ಡಿಫೈನ್ಡ್ ದ ಎಲಿಮೆಂಟ್ ಆಸ್ ಎ ಸಬ್ಸ್ಟೆನ್ಸ್ ದಟ್ ಕೆನಾಟ್ ಬಿ ಬ್ರೋಕನ್ ಡೌನ್ ಇನ್ ಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ಬೈ ಕೆಮಿಕಲ್ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್, ಈಗ ನಾವು ಹೈಡ್ರೋಜನ್ ಅಂತ ತಗೊಂಡ್ರೆ, ಹೈಡ್ರೋಜನ್ ಅನ್ನು ಡಿವೈಡ್ ಮಾಡ್ತಾ ಹೋದರೆ ಅದೇನಾಗ್ತಾ ಹೋಗುತ್ತೆ, ಹೈಡ್ರೋಜನ್ ಆಗೇನೆ ಅದು ಉಳ್ಕೊಳ್ತಾ ಹೋಗುತ್ತೆ. ಸ್ಮಾಲ್ ಆಟಮ್ ಆದರೂ ಅದೇನಾಗುತ್ತೆ, ಹೈಡ್ರೋಜನ್ ಆಟಮ್ ಆಗೇನೆ ಇರುತ್ತೆ. ಸೊ ಕೆಮಿಕಲಿ ನಾನು ಏನಾಗುತ್ತೆ, ಐ ಕೆನಾಟ್ ಕಟ್ ದಟ್ ಇಂಟು ಸಿಂಪಲ್ ಸಬ್ಸ್ಟೆನ್ಸ್. ಅಂಥದಕ್ಕೆ ಅವನೇನಂತ ಹೇಳ್ದ, ಎಲಿಮೆಂಟ್ ಅಂತ ಹೇಳ್ದ. ಈ ವಾಸ್ ಅ ಒನ್ ಹೂ ನೇಮ್ ದಟ್ ಆಸ್ ಅನ್ ಎಲಿಮೆಂಟ್ ಅಂತ ಅವ್ರನ್ನ ಹೇಳ್ದ. ರಾಬರ್ಟ್ ಬಾಯ್ಲ್ ಅನ್ನೋನು ಎಲಿಮೆಂಟ್ಸ್ಗೆ ನೇಮ್ ಕೊಡೋದಕ್ಕೆ ಟ್ರೈ ಮಾಡ್ದ.
ನೆಕ್ಸ್ಟ್ ಹಂಬಲ್ ಬಿಗಿನಿಂಗ್ ವಿತ್ ಎಲಿಮೆಂಟ್ ಫಾಸ್ಫರಸ್. ನಾನು ಹೇಳ್ದಂಗೆ ಇಂಡಿವಿಜುವಲ್ ಎಲಿಮೆಂಟ್ ಕಂಡಿಡ್ದಂಗೆ ಏನಾಗ್ತಾ ಹೋಯ್ತು, ಆ ಟೇಬಲ್ ಮಾಡೋದಕ್ಕೆ ಐಡಿಯಾಗಳು ಬರ್ತಾ ಹೋಯ್ತು. ಅದನ್ನೆಲ್ಲ ಅವರು ಕೇಂದ್ರೀಕರಿಸ್ಕೊಳ್ತಾ ಹೋದ್ರು, ಹೇಗಾಗ್ಬೋದು, ಹೇಗೆ ಮಾಡ್ಬೋದು ಅಂತ. ಹಂಬಲ್ ಬಿಗಿನಿಂಗ್ ಎಲ್ಲ ಆಯಿತು ಅಂದರೆ ವಿತ್ ಡಿಸ್ಕವರಿ ಆಫ್ ಫಾಸ್ಫರಸ್. ಇದೇನು ಮಾಡ್ದ, ಹೆನ್ಬರ್ಗ್ ಬ್ರ್ಯಾಂಡ್ ಅಂತ ಹೇಳ್ತಾನೆ. 1649 ಆಕ್ಸಿಡೆಂಟಲಿ ಫೈಂಡ್ ಔಟ್ ದಟ್ ಆಕ್ಚುಲಿ ಈ ವಾಸ್ ಅನ್ ಆಲ್ಕೆಮಿಸ್ಟ್. ಇನ್ ಆರ್ಡರ್ ಟು ಗೆಟ್ ದಿ ಗೋಲ್ಡ್ ಫ್ರಮ್ ಸಮ್ ರಿಯಾಕ್ಷನ್ ಅವನೇನೋ ಮಾಡ್ತಾ ಇದ್ದ. ಅವಾಗ ಏನಾಗುತ್ತೆ ಅಂದರೆ ಫಾಸ್ಫರಸ್ ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಯ್ತು. ಸೊ ಅದಕ್ಕೆ ಅವ್ನು ಮಾಡೋದಕ್ಕೆ ನಿಯರ್ಲಿ 60 buckets ಆಫ್ ಯೂರಿನ ಯೂಸ್ ಮಾಡಿ ಡೆವಿಲ್ಸ್ ಎಲಿಮೆಂಟ್ ಅಂತ ಕರೀತಾರೆ. ಆ್ಯಕ್ಚುಲಿ ಇದನ್ನು ಯಾಕೆ ಡೆವಿಲ್ಸ್ ಎಲಿಮೆಂಟ್ ಅಂತ ಕರೀತಾರೆ ಅಂದರೆ, ಈ ವಾಸ್ ಎ ವೆರಿ ಬಿಗ್ ಮರ್ಚೆಂಟ್. ಅವನೇನು ಮಾಡ್ತಿರ್ತಾನೆ ಅಂತಂದರೆ, ಆ್ಯಕ್ಷನ್ ಆಗ್ತಾ ಇರುತ್ತೆ, ಆ್ಯಕ್ಷನಲ್ಲೆಲ್ಲ ಇರ್ತಿರ್ತಂದರೆ ಅಂದರೆ ಇಡೀ ಇದರಲ್ಲಿರುವಂಥ ಆ ಸಣ್ಣ ಊರಲ್ಲಿರುವಂಥ ಮರ್ಚೆಂಟ್ಗಳಲ್ಲಿ ಈ ರಿಚೆಸ್ಟ್ ಪರ್ಸನ್ ಇರ್ತಾನೆ. ಅವ್ನಿಗೆ ಯಾರೋ ತಲೆಗೆ ತುಂಬ್ತಾರೆ, ಆಲ್ಕೆಮಿಸ್ಟ್ ಥರ ಮಾಡು, ನೀನು ಬೇಕಾದಷ್ಟು ದುಡ್ಡು ಮಾಡ್ಬಿಡ್ಬೋದು, ಕೆಮಿಕಲ್ಸಿಂದ ಗೋಲ್ಡ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ನೀನು ತೆಗಿಬೋದು, ನೀನು ಅದಕ್ಕೆ ಹೋಗು ಅಂತ. ಸೊ ಅವ್ನು ಅದರಲ್ಲಿ ಇಂಟ್ರೆಸ್ಟ್ ತೊಗೊಳ್ತಾನೆ. ಫಸ್ಟ್ ಏನು ಮಾಡ್ತಾನೆ ಅಂತಂದರೆ, ಒಂದು 2 hours 3 hours ಅವನು ಎಲ್ಲಿ ಶಾಪ್ ಇರುತ್ತಲ್ಲ ಆ ಶಾಪ್ ಕೆಳಗಡೆ ಗೋಲ್ಡನಲ್ಲಿ ಏನು ಮಾಡ್ತಿರ್ತಾನೆ ಅಂತಂದರೆ, ಹೋಗಿ ಹೊಸದು ಏನಾದರೂ ಮಾಡೋಕ್ಕೆ ಸಾಧ್ಯನಾ, ಗೋಲ್ಡ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯನಾ ಅಂತ ಒಂದು 2 hours 3 hours ಮಾಡ್ತಿರ್ತಾನೆ. ಸೊ ಆ ಮರ್ಚೆಂಟ್ಗಳಲ್ಲಿ ಎಲ್ಲಿ ಆ್ಯಕ್ಷನ್ಗಳೆಲ್ಲ ಆಗ್ತಿರುತ್ತಲ್ಲ ಅಲ್ಲೆಲ್ಲ ಏನಾಗ್ತಾಗುತ್ತೆ, ಇವ್ನು ಬರ್ತಾ ಏನಾಗ್ತಿರುತ್ತೆ, ಯಾವಾಗೂ ಫಸ್ಟ್ ಇರ್ತಾನೆ, ಯಾವಾಗೂ ತಾನೇ ಕೂಗ್ತಿರ್ತಾನೆ. ಆಮೇಲೆ ಏನಾಗ್ತಾ ಹೋಗುತ್ತೆ, ಸ್ಲೋಲಿ ಅವನು ಅಲ್ಲಿಂದ ಡಿಟ್ಯಾಚ್ ಆಗೋಕ್ಕೆ ಶುರು ಮಾಡ್ತಾನೆ. ಯಾವಾಗೋ ಒಂದ್ಸಲ ಬರೋದು, ಆಮೇಲೆ ಯಾವಾಗ 2 ಗಂಟೆ ಮಾಡ್ತಾ ಇದ್ದಿದ್ದಾನೆ ಏನು ಮಾಡ್ತಾನೆ, ಅದನ್ನು 4 hours ಮಾಡ್ತಾನೆ, 8 hours ಮಾಡ್ತಾನೆ. ಹಾಗೆ ಏನು ಮಾಡ್ತಾನೆ ಅಂದರೆ, ಈ ಲಾಸ್ಟ್ ಇಂಟ್ರೆಸ್ಟ್ ಇನ್ ಬಿಸ್ನೆಸ್, ಅವ್ನು ಮರ್ಚೆಂಟ್ ಶಿಪ್ ಏನು ಮಾಡ್ತಿರ್ತಾನೆ ಅದನ್ನು ಬಿಟ್ಬಿಡ್ತಾನೆ. ಸೊ ಕಂಪ್ಲೀಟ್ಲಿ ವಿಲ್ ಬಿ ಇನ್ ಟು ದಿ ಆಲ್ಕೆಮಿಸ್ಟ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಆ ಮುಖಗಳಲ್ಲೆಲ್ಲ ಏನಾಗುತ್ತೆ, ಸುಟ್ಟಿದ ಗಾಯ, ಅಲ್ಲೆಲ್ಲ ಪ್ಯಾಚ್, ಬಿಕಾಸ್ ಯೂಸ್ ಟು ವರ್ಕ್ ವಿತ್ ದ ಕೆಮಿಕಲ್ಸ್. ಎಲ್ಲನೂ ಹೀಟ್ ಮಾಡ್ತಿರ್ತಾನೆ, ಬಾಯ್ಲ್ ಮಾಡ್ತಿರ್ತಾನೆ, ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಕೆಲಸ ಮಾಡ್ತಿರ್ತಾನೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಅವ್ನ ಮುಖ, ಕೈ, ಕಾಲು ಎಲ್ಲ ಸುಟ್ಟಿದ ಮಾರ್ಕ್ಗಳು, ಏನೇನೋ ಮಾರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಬಟ್ ಆಮೇಲೆ ಒನ್ಸ್ ಡೇ ಏನು ಮಾಡ್ತಿರ್ತಾನೆ, ಒಂದು ದೊಡ್ಡ ಕಡಾಯಿ ಇಟ್ಬಿಟ್ಟು ಅದರಲ್ಲಿ ಹೀಟ್ ಮಾಡ್ತಿರ್ತಾನೆ. ಆಲ್ ಆಫ್ ಎ ಸಡನ್ ಏನಾಗುತ್ತೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಸೊ ಅವನಿಗೆ ಭಯ ಆಗ್ಬಿಡುತ್ತೆ. ಡೆವಿಲ್ಸ್ ಎಲಿಮೆಂಟ್ ಅಂದರೆ ತನ್ನಷ್ಟಕ್ಕೆ ತಾನೇ ಬೆಂಕಿ ಹತ್ಕೊಳ್ಳುತ್ತಲ್ಲ, ಅಂಥದಕ್ಕೆ ಅವಾಗ ಅವನೇನು ಮಾಡ್ತಾನೆ, ಡೆವಿಲ್ಸ್ ಎಲಿಮೆಂಟ್ ಅಂತ ಹೇಳ್ತಾನೆ. ದಟ್ಸ್ ಅ ಮೀನಿಂಗ್ ಆಫ್ ಫಾಸ್ಫರಸ್ ಅಂತಂದರೆ ಡೆವಿಲ್ಸ್ ಎಲಿಮೆಂಟ್ ಅಂತಾನೆ. ಸೊ ಹಾಗಾಗಿ ಫಾಸ್ಫರಸ್ ಐಡೆಂಟಿಫೈ ಮಾಡ್ತಾನೆ. ಆ್ಯಕ್ಚುಲಿ ಅದನ್ನು ಯೂರಿನಿಂದ ಅವನು ಎಕ್ಸ್ಟ್ರಾಕ್ಟ್ ಮಾಡಿರ್ತಾನೆ. ಬಟ್ ಲೇಟರ್ ಹಿ ಕೇಮ್ ಟು ನೋ ದಟ್ ಡಸಂಟ್ ಗಿವ್ ಎನಿ ಗೋಲ್ಡ್ ಅಂತ ಅವನಿಗೆ ಗೊತ್ತಾಗುತ್ತೆ. ಬಟ್ ದಟ್ ವಾಸ್ ದ ಹಂಬಲ್ ಬಿಗಿನಿಂಗ್ ವೇರ್ ದ ಡಿಸ್ಕವರಿ ಆಫ್ ದಿ ಎಲಿಮೆಂಟ್ ಸ್ಟಾರ್ಟೆಡ್. ಫಾಸ್ಫರಸ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಅದಾದಮೇಲೆ 1789 ಲ್ಯಾವಿಸಿಯರ್ ಏನು ಮಾಡ್ತಾನೆ, 33 ಎಲಿಮೆಂಟ್ಸ್ ಅದು ಅವ್ರಿಗೆ ಗೊತ್ತಿರುತ್ತೆ, ಅದನ್ನೆಲ್ಲ ಏನು ಮಾಡ್ತಾನೆ, ಅರೇಂಜ್ ಮಾಡೋಣ ಅಂತ ಟ್ರೈ ಮಾಡ್ತಾನೆ. ಯಾವ್ಯಾವುದು ಅಂದರೆ ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಮರ್ಕ್ಯುರಿ, ಜಿಂಕ್, ಸಲ್ಫರ್, ಅದನ್ನೆಲ್ಲನೂ ಅವನೇನು ಮಾಡ್ತಾನೆ, ಆಗ 33 ಎಲಿಮೆಂಟ್ಸ್ ಇರುತ್ತೆ, ಅದನ್ನೆಲ್ಲ ಆರ್ಗನೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಕ್ಲಾಸಿಫಿಕೇಶನ್ ಫಾರ್ಮ್ಸ್ ಆನ್ ದಿ ಬೇಸ್ ಆಫ್ ದಿ ಮಾಡರ್ನ್ ಲಿಸ್ಟ್ ಆಫ್ ಎಲಿಮೆಂಟ್ಸ್. ಇರುವಂಥ ಎಲಿಮೆಂಟ್ಸ್ನ ಯಾವುದೋ ಒಂದು ಫಾರ್ಮಲ್ಲಿ ಅರೇಂಜ್ ಮಾಡ್ಬೋದಾ ಅಂತ ಈ ವಾಸ್ ಅ ಫಸ್ಟ್ ಹೂ ಟ್ರೈ. ಅವನು ಮೆಟಲ್ಸು ಮತ್ತು ನಾನ್ ಮೆಟಲ್ಸ್ನ ಅವನು ಡಿಸ್ಟಿಂಗ್ವಿಷ್ ಮಾಡ್ತಾ ಹೋಗ್ತಾನೆ. ಯಾರು, ಲ್ಯಾವಿಸಿಯರ್. ಸೊ ಅವನೇನು ಹೇಳ್ತಾನೆ, ಆವಾಗ ಏನಾಗುತ್ತೆ, ಡಾಲ್ಟನ್ 1808 ಎಲ್ಲ ಎಲಿಮೆಂಟ್ಸ್ಗೂ ತಂದೆ ಆದಂಥ ಸಿಂಬಲ್ಗಳನ್ನ ಕೊಡ್ತಾನೆ, ಇನ್ ಆರ್ಡರ್ ಟು ಐಡೆಂಟಿಫೈ ಮಾಡೋದು ಹೇಗೆ ಅಂತ. ಇಟ್ಸ್ ಅ ಓಲ್ಡ್ ಫಾರ್ಮ್ ಆಫ್ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅಂತಂದರೆ ಸರ್ಕಲ್ ಬರೆದು ಒಂದು ಇದು ಬರೆದಿರ್ತಾರೆ. ಅದೇ ಥರ ಅಯೋಡಿನ್ ಅಂತ ಸರ್ಕಲ್ ಬರೆದು ಐ ಬರೆದಿರ್ತಾರೆ. ಸಲ್ಫರ್ಗಾದರೆ ಪಾಸಿಟಿವ್ ಸೈನ್ ಹಾಕಿರ್ತಾರೆ. ದೇ ನ್ಯೂ ದ ಆಟಮ್ ಏನಿದೆಯಲ್ಲ ಅದು ಸರ್ಕ್ಯುಲರ್ ಶೇಪಲ್ಲಿದೆ, ಹಾಗಾಗಿ ಸರ್ಕ್ಯುಲರ್ ಬಂದು ಒಳಗಡೆ ಒಂದೊಂದು ಕೊಡ್ತಾ ಹೋಗ್ತಿರ್ತಾರೆ. ವಿತ್ ಸಮ್ ನೇಮ್ ದೇ ಯೂಸ್ ಟು ಐಡೆಂಟಿಫೈ ದೋಸ್ ಎಲಿಮೆಂಟ್. ನೆಕ್ಸ್ಟ್ ಬರ್ಲಿಜಿಯಸ್ ಡಿಸ್ಕವರ್ ದಿ 3 ಕೆಮಿಕಲ್ ಎಲಿಮೆಂಟ್ಸು. ಬರ್ಲಿಜಿಯಸ್ಸು 3 ಕೆಮಿಕಲ್ ಎಲಿಮೆಂಟ್ನ ಐಡೆಂಟಿಫೈ ಮಾಡ್ತಾನೆ, ಡಿಸ್ಕವರ್ ಮಾಡ್ತಾನೆ. ಸೀರಿಯಂ ಇರ್ಬೋದು, ಥೋರಿಯಂ ಇರ್ಬೋದು, ಸೆಲೆನಿಯಂ. ಅವನೇನು ಮಾಡ್ತಾನೆ, ಇದು ಎಲ್ಲದಕ್ಕೂ ಈಗ ಏನಿದೆಯಲ್ಲ ಎಲಿಮೆಂಟ್, ಆ ಥರ ನಾವು ನೇಮ್ ಸಿಂಬಲೈಸ್ ಮಾಡೋದು ಬೇಡ, ವಿಲ್ ಗಿವ್ ಡಿಫ್ರೆಂಟ್ ವೇ ಆಫ್ representing the elements by symbol ಅಂತ ಹೇಳ್ತಾನೆ. He is the one who gave the symbol. Berligius was the one who gave the symbol to us. ಸೊ ಅವನು ಸಿಂಬಲ್ನ ನನಗೆ ಕೊಡ್ತಾ ಹೋಗ್ತಾನೆ. ಅದಾದಮೇಲೆ ಇನ್ 1829 ಡಾಬ್ನಿಯರ್ ಏನು ಮಾಡ್ತಾನೆ, ಅವ್ನಿಗೆ ಇರೋವಂಥ ಎಲಿಮೆಂಟ್ ಏನಿತ್ತಲ್ಲ ಅದನ್ನೆಲ್ಲ ಯಾವುದೋ ಒಂದು ಪ್ಯಾಟ್ರನಲ್ಲಿ ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅವನಿಗೆ ವೆನ್ ಹಿ ಸ್ಟಾರ್ಟೆಡ್ ಅಬ್ಸರ್ವಿಂಗ್ ದಿ ಪ್ರಾಪರ್ಟೀಸ್ ಆಫ್ ದೋಸ್ ಎಲಿಮೆಂಟ್, ಅವನೇನು ಮಾಡ್ತಾನೆ, ಯಾವುದೋ ಒಂದು 3 ಎಲಿಮೆಂಟು ದೇ ಹ್ಯಾಡ್ ದೇರ್ ಓನ್ ಸಿಮಿಲರ್ ಪ್ರಾಪರ್ಟೀಸ್ ಇರೋದಿತ್ತು. ಅದನ್ನು ಅವನು ಟ್ರಯಾಡ್ಸ್ ಅಂತ ಹೇಳ್ತಾನೆ. ಕ್ಲೋರಿನು, ಬ್ರೋಮಿನು, ಅಯೋಡಿನು ಹ್ಯಾಡ್ ಸಿಮಿಲರ್ ಪ್ರಾಪರ್ಟೀಸ್.
ಅಂಡ್ ಬ್ರೋಮಿನ್ ಅಟಾಮಿಕ್ ಮಾಸ್ ಆಫ್ ಬಿಟ್ವೀನ್ ಕ್ಲೋರಿನ್ ಅಂಡ್ ಅಯೋಡಿನ್. ಸೊ ಆ ಥರ ಏನು ಮಾಡ್ತಾನೆ, ಏನಾಗಿರ್ಬೋದು, ಯಾಕೆ ಅವು 3 ಪ್ರಾಪರ್ಟಿ ಇದೆ ಅಂತಂದರೆ ಅವನು ಟ್ರಯಾಡ್ಸ್ನ ತಗೊಳ್ತಾನೆ. ಸೊ ಟ್ರಯಾಡ್ಸ್ನ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ, ಈಗ ಲಿಥಿಯಂ ಇರ್ಬೋದು, ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ 3ನ ತಗೊಂಡ್ರೆ ನೀವು ಪಿರಿಯಾಡಿಕ್ ಟೇಬಲ್ಲಿ, ಈಗ ನಮ್ಗೆ ಗೊತ್ತಿದೆ ಅದು ಎಲ್ಲಿದೆ ಅಂತ. ಸೊ ಲಿಥಿಯಮ್ ಮತ್ತು ಪೊಟ್ಯಾಷಿಯಮ್ದು 2 ಆ್ಯಡ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಡಿವೈಡ್ ಬೈ 2 ಮಾಡಿದ್ರೆ ಆವಾಗ ನಿಮಗೆ ಅದು 23 ಬರುತ್ತೆ. ಸೊ ಆ ರೀತಿಯಾಗಿ ನಾವು ಅದನ್ನು ಕನ್ಸಿಡರ್ ಮಾಡ್ಕೊಳ್ಬೇಕು. ಸೊ 7 ಯಾವುದು, ಲಿಥಿಯಮ್ದು ಅಟಾಮಿಕ್ ನಮ್ಗೆ ವೆಯ್ಟ್ ಎಷ್ಟಿದೆ, 7 ಇದೆ. ಅದೇ ಥರ ಪೊಟ್ಯಾಷಿಯಮ್ದು ಅಟಾಮಿಕ್ ವೆಯ್ಟ್ ಎಷ್ಟಿದೆ, 39 ಇದೆ. ಸೊ ಅವೆಲ್ಲನೂ ಏನು ಮಾಡಿದ್ವಿ ನಾವು, ಎರಡು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದಾಗ 23 ಬಂತು. ದಟ್ಸ್ ಅ ಮಿಡ್ಲ್. ಸೊ ಹಾಗಾಗಿ 3 ಪ್ರಾಪರ್ಟೀಸು ಸೇಮ್ ಇದೆ ಅಂತ ಹೇಳಿದ್ರು. ಇಟ್ ಇಸ್ ಬೇಸ್ಡ್ ಆನ್ ದೇರ್ ಅಟಾಮಿಕ್ ಮಾಸ್. ಅದೇ ಥರ ಕ್ಯಾಲ್ಶಿಯಮು, ಸ್ಟ್ಯಾನ್ಶಿಯಮು, ಬೇರಿಯಮ್ನ ತಗೊಂಡ್ರು. ಕ್ಯಾಲ್ಶಿಯಮ್ದು 40 ಇದೆ, ಬೇರಿಯಮ್ದು 137 ಇದೆ. ಎರಡು ಡಿವೈಡೆಡ್ ಬೈ ಮಾಡಿದ್ರೆ 2 ಬಂತು, 88 ಬಂತು. ಸೊ ಅದೇ ಥರ ಕ್ಲೋರಿನ್ದು, ಬ್ರೋಮಿನೋ, ಅಯೋಡಿನ್ದು ತಗೊಂಡ್ರು. 35.5, 127 divided by 81.25. ಸೊ ದೀಸ್ ಎಲಿಮೆಂಟ್ಸ್ ಪೊಸೆಸ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು. ಸೊ ಆ ರೀತಿ ಹೇಳಿದ್ರೆ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಡಾರ್ಬಿನಿಯರ್ಸ್ ಟ್ರಯಾಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಾದಮೇಲೆ ನ್ಯೂಲ್ಯಾಂಡ್ ಇನ್ 1864 ಲಾಸ್ ಆಕ್ಟಿವ್ಸ್ ಅಂತ ಕಳಿಸ್ಕೊಂಡ. ಸ್ವರಗಳು ಹೇಗಿರ್ತಾರೆ, ಸರಿಗಮಪ ಹೇಗಿದ್ದೀರಾ ಅದೇ ಥರ 7 ನೋಟ್ಸ್ಗಳ ಪ್ರಕಾರ ಎಸ್ ಅರೇಂಜ್ಡ್, ಅಷ್ಟೊಂದಾಗಲೇ 62 ಎಲಿಮೆಂಟ್ ಗೊತ್ತಿರುತ್ತೆ. ಎಸ್ ಅರೇಂಜ್ಡ್ ಆಲ್ 62 ಎಲಿಮೆಂಟ್ಸ್ ಫ್ರಮ್ ದಿ ಲೈಟೆಸ್ಟ್ ಟು ಹೆವಿಯೆಸ್ಟ್ ಅದನ್ನ ಅರೇಂಜ್ ಮಾಡಕ್ಕೆ ಹೋದ. ಸೊ ಅವನೇನು ಮಾಡ್ತಾನೆ, ಈ ಪ್ಯಾಟರ್ನಲ್ಲಿ ಅಂದರೆ 7 ನೋಟ್ಸ್ ಏನಿದೆಯಲ್ಲ, 2 ರಾಗಗಳೇನು, 2 ಸ್ವರಗಳೇನಿದೆಯಲ್ಲ, 7 ಸಂಗೀತದ ಸ್ವರಗಳು, ಆ ರೀತಿಯಾಗಿ ಮಾಡ್ತಾ ಅದಕ್ಕೋಸ್ಕರ ಇದನ್ನ ಆಕ್ಟೇವ್ಸ್ ಅಂತ ಕರೆದ್ರು ಅವರು. ಲಿಥಿಯಮು, ಬೇರಿಯಮು, ಬೋರಾನು, ಕಾರ್ಬನು, ನೈಟ್ರೋಜನು, ಆಕ್ಸಿಜನ್, ಫ್ಲೋರಿನು. ಅದೇ ಥರ ಅದು ಒಂದು ಸೆಟ್ಟು. ಅದೇ ಥರ ಸೋಡಿಯಮು, ಮೆಗ್ನೀಷಿಯಮು, ಅಲ್ಯೂಮಿನಿಯಂ, ಸಿಲಿಕಾನು, ಫಾಸ್ಫರಸ್ಸು, ಸಲ್ಫರು, ಕ್ಲೋರಿನ್, ಅವೆಲ್ಲ ಒಂದು ಪ್ಯಾಟರ್ನ್ ಅಂತ ಹೇಳ್ದ. ಸೊ ಇವೆಲ್ಲಾನು ಒಂದೇ ಥರ ಪ್ರಾಪರ್ಟೀಸ್ ಇದೆ. ಈ ಅರೇಂಜ್ ದೀಸ್ ಎಲಿಮೆಂಟ್ಸ್ ವಿತ್ ಅ ಸಿಮಿಲರ್ ಪ್ರಾಪರ್ಟೀಸ್ ಇನ್ಕ್ರೀಸಿಂಗ್ ಆರ್ಡರ್ ದೇರ್ ಅಟಾಮಿಕ್ ವೇಟ್. ಸೊ ಹಂಗಾಗಿ ಯಾವುದು 8th ಎಲಿಮೆಂಟ್ ಏನಿದೆಯಲ್ಲ ಅದು ಮತ್ತೆ ಫಸ್ಟ್ ಎಲಿಮೆಂಟ್ ಥರ ಅದು ಅದೇ ಪ್ರಾಪರ್ಟಿ ರಿಪೀಟ್ ಆಗ್ತಿದೆ ಅಂತ ಹೇಳಿದ್ರೆ. ಸೊ ಈ ಯೂಸ್ ದಿ ವರ್ಡ್ ಪಿರಿಯಾಡಿಸಿಟಿ. ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ದ ಎಲಿಮೆಂಟ್ ವಿಲ್ ಬಿ ರಿಪೀಟೆಡ್ ಅಗೇನ್ ವಿತ್ ದ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಅದಕ್ಕೆ ಪಿರಿಯಾಡಿಸಿಟಿ ಅಂತ ಅವ್ನು ಹೇಳಿದ. ಬಟ್ ಲೇಟರ್ ಆಮೇಲೆ ಲೂಥರ್ ಮೇಯರ್ ಇರ್ಬೋದು ಅಥವಾ ಮೆಂಡಲೀಫ್ ಇರ್ಬೋದು, ಇಬ್ಬರು ನಾನು ಫಾದರ್ಸ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀನಿ. ಸೊ ಇಂಡಿಪೆಂಡೆಂಟ್ಲಿ ಏನು ಮಾಡ್ತಾರೆ, ಈಗಿನಷ್ಟು ನಮಗೆ ಅವೇರ್ನೆಸ್ ಇರಲಿಲ್ಲ ಅಥವಾ ಕಮ್ಯುನಿಕೇಶನ್ ಗ್ಯಾಪ್ ಇರೋದಕ್ಕೋಸ್ಕರ ಇಬ್ಬರು ಏನು ಮಾಡ್ತಿರ್ತಾರೆ, ಇಂಡಿಪೆಂಡೆಂಟ್ ಆಗಿ ಬೇರೆ ಬೇರೆ ಕಡೆಗಳಲ್ಲಿ ಪಿರಿಯಾಡಿಕ್ ಟೇಬಲ್ನ ಅವರು ಆ ಟೈಮ್ಗೆ, ಆ ಕಾಲಕ್ಕೆ ಎವಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದರೆ ಮೆಂಡಲೀಫ್ ಏನು ಮಾಡ್ತಾನೆ ಅಂತಂದರೆ, ಹ್ಯಾಸ್ ಬಿಕಮ್ ವೆರಿ ಪಾಪ್ಯುಲರ್. ಹಂಗಂದ್ರೆ ಔಟ್ರೀಚ್ ಇರ್ತಾನೆ, ಮಾತಾಡೋದೇ ಇರ್ತಾನೆ. ಅದಕ್ಕೂ ನಾನು ಈಗಲೂ ಸ್ಟೂಡೆಂಟ್ಸ್ ಕೇಳ್ತಿರ್ತೀನಿ ಅಂತಂದರೆ, ವಾಟ್ ಯು ಆರ್ ಗೋಯಿಂಗ್ ಟು ನೋ ಇಸ್ ನಾಟ್ ಇಂಪಾರ್ಟೆಂಟ್. ನಿಮ್ಮ ಹತ್ರ ಏನಿದೆ ಅಂತ ಗೊತ್ತಿಲ್ಲ, ಹೌ ಯು ಆರ್ ಗೋಯಿಂಗ್ ಟು ಮಾರ್ಕೆಟ್ ಯುವರ್ ಸೆಲ್ಫ್ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಲೂಥರ್ ಮೇಯರು ಕೆಲಸ ಮಾಡ್ತಾನೆ, ಆದರೆ ಲೂಥರ್ ಮೇಯರ್ನ ನಾವು ಇವಾಗ ನೆನೆಸ್ಕೊಳ್ಳಲ್ಲ. ಪಿರಿಯಾಡಿಕ್ ಟೇಬಲ್ ಅಂದ ತಕ್ಷಣ ನಾವು ಮೆಂಡಲೀಫ್ನ ಡಿಸೈಡ್ ಮಾಡ್ಕೊಳ್ತೀವಿ. ಅಗೇನ್ ಲಾಸ್ಟ್ ಇಯರ್ ನಾವು IYPT ಅಂತ ಸೆಲೆಬ್ರೇಟ್ ಮಾಡಿದ್ವಿ, ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಅಲ್ಲೂ ವಿ ಗೇವ್ ದಿ ಕ್ರೆಡಿಟ್ ಟು ದಿ ಮೆಂಡಲೀಫ್ ಓನ್ಲಿ, ನಾಟ್ ಟು ದಿ ಲೂಥರ್ ಮೇಯರ್. ಎಕ್ಸಾಕ್ಟ್ಲಿ ಇಬ್ರು ಸೇಮ್ ವರ್ಕ್ ಮಾಡ್ತಾರೆ. ಆದರೆ ಲೂಥರ್ ಮೇಯರ್ ಏನಿದಲ್ಲ, ಅವ್ನು ಹಿ ಡಿಡ್ಂಟ್ ಮಾರ್ಕೆಟ್ ಹಿಮ್ಸೆಲ್ಫ್. ಆದರೆ ಇವನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ನೀವು ಮೆಂಡಲೀಫ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಅವ್ನು ತನ್ನಷ್ಟಕ್ಕೆ ತಾನೇ ಮಾರ್ಕೆಟಿಂಗ್ ಮಾಡ್ಕೊಳ್ತಾನೆ. ಹಾಗಾಗಿ ಅವನು ಫೇಮಸ್ ಆಗ್ತಾನೆ. ಸೊ ಅವಾಗ ಏನಾಗುತ್ತೆ, 56 ಎಲಿಮೆಂಟ್ಸ್ ಇರುತ್ತೆ. ಲೂಥರ್ ಮೇಯರ್ ಇನ್ 1869 ಬೇಸ್ಡ್ ಆನ್ ದಿಯರ್ ಪಿರಿಯಾಡಿಸಿಟಿ ಏನು ಮಾಡ್ತಾನೆ, ಮೋಲಾರ್ ಮಾಸ್, ಮೋಲಾರ್ ವಾಲ್ಯೂಮ್ ಮತ್ತು ಅಟಾಮಿಕ್ ವೇಟ್ ಪ್ರಕಾರ 56 ಎಲಿಮೆಂಟ್ಸ್ನ ಏನು ಮಾಡ್ತಾನೆ, ಅವನು ಅರೇಂಜ್ ಮಾಡ್ತಾನೆ. ಅರೇಂಜ್ ದಿ ಎಲಿಮೆಂಟ್ಸ್ ಇನ್ ದಿ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೇಟ್ಸ್. ದೇ ಫಾಲ್ ಇನ್ ಟು ದಿ ಗ್ರೂಪ್ ಆಫ್ ಸಿಮಿಲರ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್ ರಿಪೀಟೆಡ್ ಅಟ್ ಪಿರಿಯಾಡಿಕ್ ಇಂಟರ್ವಲ್ಸ್. ಸೊ ದೀಸ್ ಟೇಬಲ್ ಅನ್ಫಾರ್ಚುನೇಟ್ಲಿ ಇದನ್ನು ಯಾವಾಗ ಅವ್ನು ಇದು ಮಾಡ್ದ ಅಂತಂದರೆ 1869 ಮಾಡ್ದ. ಆದರೆ ಅವ್ನು ಯಾವಾಗ ಪಬ್ಲಿಷ್ ಮಾಡ್ದ ಅಂದರೆ 1870 ಪಬ್ಲಿಷ್ ಮಾಡ್ದ. ಅಷ್ಟಕ್ಕಾಗಲೇ ಮೆಂಡಲೀಫ್ಸ್ ಅದನ್ನ ಪಬ್ಲಿಷ್ ಮಾಡಿಬಿಟ್ಟಿದ್ದ. ಸೊ ಹಾಗಾಗಿ ಅವ್ನು ಮೆಂಡಲೀಫ್ನ ತನ್ನಷ್ಟಕ್ಕೆ ತಾನೇ ಮಾರ್ಕೆಟ್ ಮಾಡ್ಕೊಂಡಿರೋದಕ್ಕೋಸ್ಕರ ಅವನಿಗೆ ನಾವು ಕ್ರೆಡಿಟ್ನ ಕೊಡೋಕ್ಕಾಗತ್ತೆ. ಲೂಥರ್ ಮೇಯರ್ ಇಸ್ ಎ ಜರ್ಮನ್ ಕೆಮಿಸ್ಟ್. ಆಕ್ಚುಲಿ ಮೆಂಡಲೀಫ್ ಅನ್ನೋನು ರಷ್ಯನ್ ಕೆಮಿಸ್ಟು, ಇವನು ಜರ್ಮನ್ ಕೆಮಿಸ್ಟು. ಈ ವಾಸ್ ದ ಒನ್ ಹೂ ಕ್ಲಾಸಿಫೈಡ್ ದಿ ಎಲಿಮೆಂಟ್ಸ್ ಬೇಸ್ಡ್ ಆನ್ ದೇರ್ ಅಟಾಮಿಕ್ ವೇಟ್. ಈ ಅರೇಂಜ್ ದಿ ಎಲಿಮೆಂಟ್ಸ್ ಇನ್ ದಿ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೇಟ್ಸ್. ದೇ ಫಾಲ್ ಇನ್ ಟು ಗ್ರೂಪ್ ಆಫ್ ಸಿಮಿಲರ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್ ರಿಪೀಟೆಡ್ ಅಟ್ ಎ ಪಿರಿಯಾಡಿಕ್ ಇಂಟರ್ವಲ್ಸ್. ಅದನ್ನ ಪಿರಿಯಾಡಿಸಿಟಿ ಅಂತ ಹೇಳ್ತಾ, ಅದು ಲೂಥರ್ ಮೇಯರ್. ಸೊ ಅಗೇನ್ ಇನ್ 1869 ಸೇಮ್ ಟೈಮಲ್ಲೇ ಮೆಂಡಲೀಫ್ ಏನು ಮಾಡ್ತಾನೆ, ರಷ್ಯನ್ ಕೆಮಿಸ್ಟ್, ಅವನೇನು ಮಾಡ್ತಾನೆ ಅಂತಂದರೆ ಅದೇ ರೀತಿ ಅರೇಂಜ್ ಮಾಡಿರ್ತಾನೆ. ಬೇಸ್ಡ್ ಆನ್ ದೇರ್ ಅಟಾಮಿಕ್ ಮಾಸ್, ಮೋಲಾರ್ ವಾಲ್ಯೂಮ್ ಪ್ರಕಾರ ಅರೇಂಜ್ ಮಾಡ್ತಾನೆ. ಅದನ್ನು ಪಬ್ಲಿಷು ಮಾಡ್ತಾನೆ. ಅಟ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ಏನಾಗುತ್ತೆ, ಅದು ರಿಪೀಟ್ ಆಗುತ್ತೆ ಅಂತ ಹೇಳ್ತಾನೆ. ಪಿರಿಯಾಡಿಸಿಟಿ ಈ ಅರೇಂಜ್ಡ್ ಎಲಿಮೆಂಟ್ಸ್ ಇನ್ ದಿ ಕಾಲಮ್. ಬಟ್ ಈ ಒಂದು ಸ್ಪೆಷಾಲಿಟಿ ಏನು ಈ ಮೆಂಡಲೀಫ್ದು ಅಂತಂದರೆ, ಅವನೇನು ಮಾಡ್ದ ಅಂತಂದರೆ ಕೆಲವೊಂದನ್ನ
ಸ್ಪೇಸ್ಗಳನ್ನ ಬಿಟ್ಟಿದ್ದ ಅದ್ರೊಳಗಡೆ. ಈ ಅಸ್ಯೂಮ್ ದಟ್ ದೀಸ್ ಎಲಿಮೆಂಟ್ಸ್ ಆರ್ ದೇರ್ ಬಟ್ ವಿ ಆರ್ ನಾಟ್ ಡಿಸ್ಕವರ್ಡ್. ಹಾಗಾಗಿ ಅದನ್ನೆಲ್ಲ ಏನು ಮಾಡಿದ್ದ ಅವನು, ಗ್ಯಾಪ್ನ ಬಿಟ್ಟಿದ್ದ. ಹಾಗಾಗಿ ಅವನ ನಾವು ಇಂಟೆಲಿಜೆಂಟ್ ಅಂತ ಹೇಳ್ತಾರೆ. ಅಗೇನ್ ದೇರ್ ಇಸ್ ದ ಸ್ಟೋರಿ ಟೆಲ್ಸ್ ದಟ್ ಅವನೆಂತ ಏನಂದ್ರೆ ಇಸ್ಪಿಟ್ ಕಾರ್ಡ್ ಅಥವಾ ಮ್ಯಾಚ್ ಬಾಕ್ಸ್ದು ಕಾರ್ಡ್ಗಳು ಏನಿರ್ತಲ್ಲ ಅದನ್ನ ಅರೇಂಜ್ ಮಾಡ್ಕೊಂಡು ಅವನೇನು ಮಾಡ್ತಿರ್ತಾನೆ ಅಂತಂದ್ರೆ ಇದಿರ್ಬೋದಾ ಅಂತ ಅವನು ಪ್ಲಾನ್ ಮಾಡ್ತಿರ್ತಾನೆ ಅಂತ ಹೇಳ್ತಾನೆ. Mendeleev predicted the existence of and properties of unknown element, which he called as Eka aluminum, Eka boron, Eka silicon. ಅಂದ್ರೆ ಅದಾದ್ಮೇಲೆ ಸಿಲಿಕಾನ್ ಆದ್ಮೇಲೆ ಇನ್ನೊಂದು ಯಾವುದೋ ಎಲಿಮೆಂಟ್ ಇದೆ, ಬೋರಾನ್ ಆದ್ಮೇಲೆ ಇನ್ನೊಂದು ಯಾವುದೋ ಎಲಿಮೆಂಟ್ ಇದೆ, ಅದನ್ನ ನಾವು ಐಡೆಂಟಿಫೈ ಮಾಡಿಲ್ಲ, ಬಟ್ ಇಟ್ ಇಸ್ ದೇರ್ ಅಂತ ಹೇಳ್ದ. ಗ್ಯಾಪ್ಸ್ ವರ್ ಲೆಫ್ಟ್ ಫಾರ್ ದಿ ಎಲಿಮೆಂಟ್ಸ್ ದಟ್ ವರ್ ಅನ್ನೋನ್ ಅಟ್ ದಟ್ ಟೈಮ್ ಅಂಡ್ ದೇರ್ ಪ್ರಾಪರ್ಟೀಸ್ ಆರ್ ಪ್ರಿಡಿಕ್ಟೆಡ್. ಗ್ಯಾಲಿಯಂ ಇರ್ಬೋದು, ಸ್ಕ್ಯಾಂಡಿಯಂ ಇರ್ಬೋದು, ಜರ್ಮೇನಿಯಂ ಇರ್ಬೋದು, ಅದನ್ನೆಲ್ಲದೇ ಎಕಾ ಬೋರಾನ್, ಎಕಾ ಅಲ್ಯೂಮಿನಿಯಂ, ಎಕಾ ಸಿಲಿಕಾನ್ ಅಂತ ಅವ್ನು ಏನು ಹೇಳಿದ್ನಲ್ಲ ಅದೆಲ್ಲ ಇತ್ತು. Mendeleev's periodic table was important because it was unable the properties of element to be protected by the names of periodic law. ಅದ್ರ ಪ್ರಕಾರ ಅದನ್ನ ಅವನು ಹೇಳ್ತಾ ಹೋಗ್ತಾನೆ. ಸೊ ಈ ರೀತಿಯಾಗಿ ಅವನು ಟೇಬಲ್ ಇರುತ್ತೆ. ಟೇಬಲ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನೀವು, ಗೊತ್ತಾಗತ್ತೆ ನಿಮಗೆ. ಇಲ್ಲೇನಾಗ್ತಿದೆ ಅಂದರೆ ಮೆಂಡಲೀಫ್ದು ಎಷ್ಟೊಂದು ಸ್ಪೇಸ್ಗಳನ್ನ ಬಿಟ್ಟಿದ್ದ, ಕ್ವಶನ್ ಮಾರ್ಕ್ ಹಾಕಿದ್ದ, ಅದು ಅಟಾಮಿಕ್ ವೇಟ್ ಇಷ್ಟಿದೆ ಅಂತ ಹೇಳಿದ್ದ. ಹಾಗಾಗಿ ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅಗೇನ್ 1895 ಇಂದ 1901 ತನಕ ತಗೊಂಡ್ರೆ ಅಡಿಷನ್ ಆಫ್ ನೋಬಲ್ ಗ್ಯಾಸಸ್ ಆಯಿತು. ಸೊ ಅದುವರೆಗೂ ಮೆಂಡಲೀಫ್ ಮಾಡಿದಾಗ ನಿಯರ್ಲಿ 60 ಎಲಿಮೆಂಟ್ಸ್ ಇತ್ತು. ಲೇಟ್ 85 ಇಂದ 95 ಇಂದ 901 ಒಳಗಡೆ ಅಡಿಷನ್ ಆಫ್ ನೋಬಲ್ ಗ್ಯಾಸಸ್ ಆಗ್ತಾ ಹೋಯಿತು. 1895ನಲ್ಲಿ ಲಾರ್ಡ್ ರೇಲಿಗ್ ಆರ್ಗಾನ್ನ ಐಡೆಂಟಿಫೈ ಮಾಡ್ತಾನೆ. ಆ ಥರ ರ್ಯಾಮ್ಸೆ ಇಲಿಯಂನ ಐಡೆಂಟಿಫೈ ಮಾಡ್ತಾನೆ. ಆ ಥರ ರ್ಯಾಮ್ಸೆ ಆ್ಯಂಡ್ ಟ್ರಾವರ್ಸ್, ನಿಯಾನ್, ಕ್ರಿಪ್ಟಾನ್, ಜಿನಾನ್ ಎಲ್ಲನೂ ಮಾಡ್ತಾ ಹೋಗ್ತಾರೆ. ಸೊ ಅದನ್ನೆಲ್ಲ ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅಗೇನ್ ಈಗ ಇದೆಲ್ಲ ನೋಬಲ್ ಗ್ಯಾಸಸ್ ಏನಿದೆಯಲ್ಲ, ನೋಬಲ್ ಗ್ಯಾಸಸ್ ಫಿಟ್ಟಿಂಗ್ ಮಾಡೋದು ಕಷ್ಟ ಆಗ್ತಿರುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ 1913ನಲ್ಲಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಬರುತ್ತೆ. ಅದ್ರ ಪ್ರಕಾರ ಏನು ಹೇಳ್ತಾನೆ ಅಂದರೆ, ವಿ ಆರ್ ಗೋಯಿಂಗ್ ಟು ಅರೇಂಜ್ ದಿ ಎಲಿಮೆಂಟ್ ನಾಟ್ ಅಕಾರ್ಡಿಂಗ್ ಟು ದೇರ್ ವೇಟ್, ವಿ ಆರ್ ಗೋಯಿಂಗ್ ಟು ಅರೇಂಜ್ ಅಕಾರ್ಡಿಂಗ್ ಟು ದೇರ್ ಅಟಾಮಿಕ್ ನಂಬರ್ ಅಂತ ಹೇಳ್ತಾನೆ. ಅಷ್ಟಾಗಲೇ ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿರ್ತಾರೆ. ಮೋಸ್ಟ್ಲಿ ಏನು ಮಾಡ್ತಾನೆ, ಈ ಗೇವ್ ದಿ ನ್ಯೂ ಪಿರಿಯಾಡಿಕ್ ಲಾ. ದ ಪಿರಿಯಾಡಿಕ್ ಲಾ ಸ್ಟೇಟ್ಸ್ ದಟ್ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ನಂಬರ್ಸ್, ನಾಟ್ ಅಟಾಮಿಕ್ ವೇಟ್. ಸೊ ಅಟಾಮಿಕ್ ನಂಬರ್ ಪ್ರಕಾರ ನಾವು ಅರೇಂಜ್ ಮಾಡಿದ್ರೆ ಯಾವುದು ಗ್ಯಾಪ್ ಇಲ್ದಂಗೆ ಎಲ್ಲ ನಾವು ನೀಟಾಗಿ ಅರೇಂಜ್ ಮಾಡ್ಬೋದು ಅಂತ ಹೇಳ್ತಾನೆ. ವಿಚ್ ಹ್ಯಾಸ್ ಬೀನ್ ಕನ್ಫರ್ಮ್ಡ್ ಬೈ ಎಕ್ಸ್ಪೆರಿಮೆಂಟಲ್ ಬೈ ಡೂಯಿಂಗ್ ದಿ ಕ್ರಿಸ್ಟಲೋಗ್ರಫಿಕ್ ಇದ್ರ ಪ್ರಕಾರ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಪಿರಿಯಾಡಿಕ್ ಟೇಬಲ್ ಬರುತ್ತೆ. ಆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ನಾವೇನ್ ಮಾಡಿದ್ರು, ಅವರು ಈ ರೀತಿಯಾಗಿ ಅರೇಂಜ್ ಮಾಡಿದ್ರು. ಏನಂತ ಗ್ರೂಪ್ಸ್ ಆಗಿ ಮತ್ತೆ ಕಾಲಮ್ಸ್ ಆಗಿ ಅರೇಂಜ್ ಮಾಡಿದ್ರು. ಪೀರಿಯಡ್ಸ್ ಮತ್ತೆ ಗ್ರೂಪ್ಸ್ ಅಂತ ಕರೆದ್ರು. ರೋಸ್ ಅಲ್ಲಿ ಮತ್ತೆ ಕಾಲಮ್ಸ್ ಅಲ್ಲಿ ಅದನ್ನ ಅರೇಂಜ್ ಮಾಡ್ತಾ ಹೋದ್ರು. 1A 2A 3A 3B ಈ ರೀತಿಯಾಗಿ ಅವ್ರು ಏನ್ ಮಾಡಿದ್ರು, ಬೇಸ್ಡ್ ಆನ್ ದೇರ್ ಪ್ರಾಪರ್ಟೀಸ್, ಬೇಸ್ಡ್ ಆನ್ ದೇರ್ ಪಿರಿಯಾಡಿಸಿಟಿ, ಈ ತರ ಎಲಿಮೆಂಟ್ಸ್ನ ಅವರು ಅರೇಂಜ್ ಮಾಡ್ಕೊಳ್ತಾ ಹೋದ್ರು. ಬಟ್ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ 1A 2A ಇರೋದಕ್ಕೆಲ್ಲ ಲಾಂಗ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತಾರೆ. ಅಗೇನ್ ದಟ್ ಆಲ್ಸೋ ಲೀಡ್ಸ್ ಟು ಸಮ್ ಪ್ರಾಬ್ಲಮ್. ಹಾಗಾಗಿ ಅಗೇನ್ ಅದನ್ನ ನಾವೇನ್ ಮಾಡಿದ್ವಿ, ಬಿಟ್ವಿ. ಅಗೇನ್ ಈಗ ಸೀಬರ್ಗ್ ಅನ್ನೋನು ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ನ 94 to 102. ಅಗೇನ್ ಇದು ಇಲ್ಲೇ ನಿಂತಿಲ್ಲ, ಪ್ರತಿ ಸಲನೂ ಏನಾಗ್ತಾ ಹೋಗ್ತಾ ಹೊಸ ಎಲಿಮೆಂಟ್ನ ಡಿಸ್ಕವರಿ ಆದಂಗೆ ಅದನ್ನ ಅಲ್ಲಿ ಫಿಟ್ ಇನ್ ಮಾಡಕ್ ಆಗತ್ತಾ ಅಂತ ನೋಡ್ತಾರೆ. 2016ನಲ್ಲಿ 94 to 102 ಎಲಿಮೆಂಟ್ಸ್ ಎಲ್ಲಾನು ಸೀಬರ್ಗ್ ಅನ್ನೋನು ಅದನ್ನ ಮಾಡ್ತಾ ಹೋಗ್ತಾನೆ. ಲ್ಯಾಂಥನೈಟ್ಸ್, ಆಕ್ಸನೈಟ್ ಸೀರೀಸ್ ಅಲ್ಲಿ ಅದನ್ನ ಮಾಡ್ತಾ ಹೋಗ್ತಾರೆ ಪಿರಿಯಾಡಿಕ್ ಟೇಬಲ್. ಸೊ ಈಗೇನಾಯ್ತು ಅಂತಂದ್ರೆ, ಈಗ ಪಿರಿಯಾಡಿಕ್ ಟೇಬಲ್ ಎಲ್ಲ ಆಯ್ತು. ಪಿರಿಯಾಡಿಕ್ ಟೇಬಲ್ ಆದ್ಮೇಲೆ ಏನ್ ಮಾಡ್ತಾ ಹೋದ್ರು ಅಂದ್ರೆ, ಎಲ್ಲದಕ್ಕೂ ಅವ್ರು ಏನ್ ಮಾಡ್ತಾ ಹೋದ್ರು, ಪೊಸಿಷನ್ಸ್ ಫಿಟ್ ಮಾಡ್ತಾ ಹೋದ್ರು, ಮತ್ತೆ ನಂಬರ್ಗಳನ್ನ ಕೊಡ್ತಾ ಹೋದ್ರು. ಎಲ್ಲೆಲ್ಲಿ ಹೊಸದಾಗಿ ಬಂದಾಗ ಏನ್ ಮಾಡ್ತಾ ಹೋದ್ರು, ದೇ ಸ್ಟಾರ್ಟೆಡ್ ಗಿವಿಂಗ್. ಸೊ ಈ ಒರಿಜಿನಲಿ ಇದ್ದಿದ್ದೆಲ್ಲ ಏನಾಗಿತ್ತು, ಇಟ್ ವಾಸ್ ಒರಿಜಿನಲಿ ನ್ಯಾಚುರಲ್ ಆಗಿ ಅಕ್ಕರಾಗಿರ್ತಿತ್ತು. ಲೇಟರ್ ಏನ್ ಮಾಡಿದ್ರು, ಮ್ಯಾನ್ ಮಾಡ್ತಾ ಹೋದ್ರು. ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳನ್ನ ಅವರು ಮಾಡ್ತಾ ಹೋದ್ರು. ಸೊ ಆ ಎಕ್ಸಿಸ್ಟೆನ್ಸ್, ಐಸೋಟೋಪ್ಸ್ ಇದನ್ನೆಲ್ಲನೂ ಅವರು ನೋಡ್ಕೊಳ್ತಾ ಹೋದ್ರು. Dr. Seeberg and his colleagues were responsible for the identification of more than 100 isotopes of the elements. He awarded the Nobel Prize in Chemistry in 1915. Element 106 was later named after him. ಸೊ ಅಗೇನ್ ಅದಾದ್ಮೇಲೆ ಏನಾಯ್ತು, ಎಲ್ಲದಕ್ಕೂ ಹೆಸರು ಕೊಡಕ್ಕೆ ಶುರು ಮಾಡಿದ್ಮೇಲೆ, ಸೊ ಈಗ ಏನು ಮ್ಯಾನ್ ಮೇಡ್ ಏನಿತ್ತಲ್ಲ, ಇನ್ ಆರ್ಡರ್ ಟು ಗಿವ್ ದಿ ಕಾಂಟ್ರಿಬ್ಯೂಷನ್ ಟು ದೋಸ್ ಪೀಪಲ್, ಕೆಲವೊಂದ್ಸಲ ಏನಾಗುತ್ತೆ, ಆಕ್ಚುಲಿ ಅದು ಏನಿದೆಯಲ್ಲ ಮ್ಯಾನ್ ಮೇಡ್ ಇರುವಂಥದ್ದನ್ನ ಬೇಸ್ಡ್ ಆನ್ 4 ಪ್ಯಾರಾಮೀಟರ್ನಲ್ಲಿ ಅದನ್ನ ನೇಮ್ ಮಾಡ್ತಾ ಹೋದ್ರು. ಒಂದು ನೇಮ್ ಪ್ಲೇಸ್ ಇರ್ಬೋದು, ಪಿ ಇಂದ ಸ್ಟಾರ್ಟ್ ಆಗುತ್ತೆ. ಒನ್ ಆಫ್ ದಿ ಪಿ ಇಸ್ ಪ್ಲೇಸ್. ಆ ಪರ್ಸನಾಲಿಟಿ, ಯಾರು ಪರ್ಸನ್ ಮಾಡಿದಾನ ಅವನದು ಐಡೆಂಟಿಫಿಕೇಶನ್ ಆಗಿರ್ಬೋದು. ಎರಡನೇದು ಕೆಲವೊಂದು ಪ್ಲಾನೆಟ್ಗಳು ಹೆಸರನ್ನ ಕೊಟ್ಟರು. ಅದೇ ತರ ಪೀಪಲ್, ಆ ತರ ಏನ್ ಮಾಡಿದ್ರು, 4 ಪಿ ಬೇಸ್ ಮೇಲೆ ಇದನ್ನೆಲ್ಲ ನೇಮ್ ಕೊಡ್ತಾ ಹೋದ್ರು. ಸೊ ಯಾವುದು ಇದು ಏನದು ಮ್ಯಾನ್ ಮೇಡ್ ಇದೆಯಲ್ಲ, ಯಾವುದು ರೇಡಿಯೋ ಆಕ್ಟಿವ್ ಇದೆಯಲ್ಲ, ಆಕ್ಟಿನಾಯ್ಡ್ಸ್, ಲ್ಯಾಂಥನಾಯ್ಡ್ಸ್ ಏನಿದೆಯಲ್ಲ, ಅದನ್ನೆಲ್ಲ ಏನ್ ಮಾಡಿದ್ರು, ದೇ ಸ್ಟಾರ್ಟೆಡ್ ನೇಮಿಂಗ್ ಬೇಸ್ಡ್ ಆನ್ ದೀಸ್ 4 ಪಿ ಫ್ಯಾಕ್ಟರ್ ಮೇಲೆ ಅದನ್ನ ನೇಮ್ ಮಾಡಕ್ ಹೋದ್ರು.
ಸೊ ಅದೇ ಥರ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಬೇರೆ ಬೇರೆ ಪರ್ಸನ್ಗಳಿದೆ ಅಥವಾ ಕಂಟ್ರಿಗಳ ಹೆಸರು ಆ ರೀತಿಯಾಗಿ ನಾವು ಮಾಡ್ತಾ ಹೋದ್ವಿ. ಸೊ ಅದೆಲ್ಲ ಅವ್ರಿಗೆ ಕ್ರೆಡಿಟ್ ಯಾವಾಗ ಬಂತು ಅಂದರೆ ಓನ್ಲಿ ಆಫ್ಟರ್ ದೇರ್ ಡೆತ್. ಈಗ ಮೇಡಮ್ ಕ್ಯೂರಿ ಇರ್ಬೋದು ಅಥವಾ ರೂದರ್ ಫೋರ್ಡ್ ಇರ್ಬೋದು, ಅವರೆಲ್ಲರಿಗೂ ಏನು ಮಾಡಿದೆ, ಬಿಕಾಸ್ ಆಫ್ ದೇರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿ ಎಲಿಮೆಂಟ್, ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿ ಅಟಾಮಿಕ್ ಸ್ಟ್ರಕ್ಚರ್, ಅದಕ್ಕೋಸ್ಕರ ಏನು ಮಾಡಿದ್ರು ಅವ್ರ ಹೆಸರುಗಳಿಗೆ ಅವ್ರ ಹೆಸರಿಗೆ ಇನ್ ಆರ್ಡರ್ ಟು ಗಿವ್ ದಿ ಕಾಂಟ್ರಿಬ್ಯೂಷನ್ ಟು ದೆಮ್, ಅದಕ್ಕೆ ಏನು ಮಾಡ್ತಾ ಹೋದ್ರು ಅವ್ರ ಹೆಸರುಗಳನ್ನ ಕೊಡ್ತಾ ಇದ್ರು. ಬಟ್ ಸೀಬರ್ಗ್ ಈಸ್ ಅ ಓನ್ಲಿ ಪರ್ಸನ್, ಈಸ್ ಡೈಡ್ ಇನ್ 1919. ಅವ್ನು ಬದುಕಿದ್ದಾಗ್ಲೇನೆ ಅವನದು ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥದ್ದು ಇದೆ. ದಿಸ್ ಇಸ್ ಅ ರೇಟ್ ಫೋಟೋಗ್ರಾಫ್ ವೇರ್ ಪಿರಿಯಾಡಿಕ್ ಟೇಬಲ್ ಇಸ್ ದೇರ್ ಇನ್ ವಿಚ್ ಸೀಬರ್ಗ್ ನನ್ನ ಎಲಿಮೆಂಟ್ ನನ್ನ ಹೆಸರಲ್ಲಿ ಇದೆ ಅಂತ ತೋರಿಸ್ತಾ ಇರುವಂಥದ್ದು. ಅವ್ನು ಹೇಳ್ದಂಗೆ ಅವನು 8 ಎಲಿಮೆಂಟ್ಸ್ನ ಡಿಸ್ಕವರ್ ಮಾಡ್ತಾನೆ ಅಲಾಂಗ್ ವಿತ್ ಹಿಸ್ ಕೊಲೀಗ್ಸ್. PU ಇರ್ಬೋದು, AM ಇರ್ಬೋದು, CM ಇರ್ಬೋದು, CF ಇರ್ಬೋದು, BK, FN, ES, MD ಇದನ್ನೆಲ್ಲನೂ ಅವನು ಮಾಡ್ತಾ ಹೋಗ್ತಾನೆ. So 4 atomic numbers were added in 2016. So 113, 115, 117, 118 ಈಗ ರೀಸೆಂಟ್ ಆಗಿ 2016 ಅಲ್ಲಿ ಆ್ಯಡ್ ಆಗಿರುವಂಥದ್ದು. ಸೊ ಈ ರೀತಿಯಾಗಿ ನೀವು ಎವಲ್ಯೂಷನ್ ಆಫ್ ಪಿರಿಯಾಡಿಕ್ ಟೇಬಲ್ನ ತಗೊಂಡ್ರೆ, ಜೆನೆಸಿಸ್ ಆಫ್ ಪಿರಿಯಾಡಿಕ್ ಟೇಬಲ್ನ ತಗೊಂಡ್ರೆ 17th ಸೆಂಚುರಿಯಲ್ಲಿ 31 ಎಲಿಮೆಂಟ್ಸ್ ಅಷ್ಟೇ ಗೊತ್ತಿತ್ತು. 1869 ತಗೊಂಡ್ರೆ 63 ಎಲಿಮೆಂಟ್ಸ್ ಗೊತ್ತಿತ್ತು. ನೆಕ್ಸ್ಟ್ ಆಫ್ಟರ್ ದಿ ಅಡಿಷನ್ ಆಫ್ ನೋಬಲ್ ಗ್ಯಾಸಸ್ ಅದನ್ನು ಆ್ಯಡ್ ಆಗುತ್ತೆ. ಅದಾದಮೇಲೆ ಈಗ 2016 3 ಆಯಿತು. ಅಟ್ ಪ್ರೆಸೆಂಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ 118 ಎಲಿಮೆಂಟ್ಸ್. ಸೊ ಎವ್ಯಾಲ್ಯೂಯೇಷನ್ ಆಫ್ ದಿ ಎಲಿಮೆಂಟ್ಸು ಈ ರೀತಿಯಾಗಿ ಆಗ್ತಾ ಹೋಯಿತು. ಸೊ ಈಗ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ದಿ ಪಿರಿಯಾಡಿಕ್ ಟೇಬಲ್ ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ, ಜರ್ಮನ್ ಕೆಮಿಸ್ಟು ಡಾಬಿನಿಯರ್ ಟ್ರಯಾಡ್ಸ್ನ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅದೇ ಥರ ನ್ಯೂಲ್ಯಾಂಡ್ಸ್ ಆಕ್ಟಿವ್ ಇಂಗ್ಲೀಷ್ ಕೆಮಿಸ್ಟ್ ಒಂದು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಲೂಥರ್ ಮೇಯರ್ ಜರ್ಮನ್ ಕೆಮಿಸ್ಟ್, ಮೆಂಡಲೀಸ್ ರಷ್ಯನ್ ಕೆಮಿಸ್ಟ್, ಅದೇ ಥರ ಮೋಸ್ಟ್ಲಿ ಇಂಗ್ಲೀಷ್ ಕೆಮಿಸ್ಟ್. ಸೊ ಇದೆಲ್ಲರದ್ದು ಕಾಂಟ್ರಿಬ್ಯೂಷನ್ ಸೇರಿಕೊಂಡು ಇವಾಗ ನಮಗೆ ಪ್ರೆಸೆಂಟ್ ಪಿರಿಯಾಡಿಕ್ ಟೇಬಲ್ ಆಗ್ತಾ ಇದೆ. ಸೊ ಇದರಲ್ಲಿ ಏನಾಗ್ತಿದೆ ಅಂದರೆ ವರ್ಟಿಕಲ್ ಕಾಲಮ್ಸ್ ಇದೆ, ಅದನ್ನು ನಾವು ಗ್ರೂಪ್ಸ್ ಅಂತ ಕರಿತೀವಿ. 18 ಗ್ರೂಪ್ಸ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ರೋಸ್ಗೆ ಪೀರಿಯಡ್ ಅಂತ ಕರೀತಾರೆ. 7 ಪೀರಿಯಡ್ಸ್ ಇದೆ. ಫಸ್ಟ್ ಒನ್ ಇಸ್ ದ ಶಾರ್ಟೆಸ್ಟ್ ಅಂಡ್ ದ 6th one ಅಂಡ್ ದ 7th one ಇಸ್ ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ, ಬಟ್ ಈಗ ಕಂಪ್ಲೀಟ್ ಆಗಿದೆ. ಸೊ ಆ ರೀತಿಯಾಗಿ ನಾವೇನು ಮಾಡ್ತೀವಿ, ಪಿರಿಯಾಡಿಕ್ ಟೇಬಲ್ನ ಕನ್ಸಿಡರ್ ಮಾಡ್ತಾ ಇದ್ವಿ. ಇದೆಲ್ಲ 1s ಅಂತ ಹೇಳ್ತೀವಿ, 2s 3s ಅದೇ ಥರ ಇದು ಏನೋದು ಪೀರಿಯಡ್ಸ್ ಆಯಿತು. ಅದೇ ಥರ ಗ್ರೂಪ್ಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ 18 ಗ್ರೂಪ್ಸ್ನ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಅಗೇನ್ ಅದನ್ನು ಕ್ಲಾಸಿಫಿಕೇಶನ್ ಮಾಡಿದ್ವಿ, ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲಾಯ್ಡ್ಸ್ ಅಂತ. ಮೆಟಲಾಯ್ಡ್ಸ್ ಅಂತಂದರೆ ದೋಸ್ ಆರ್ ದಿ ಕ್ಲಾಸ್ ಆಫ್ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಬಿಹೇವ್ ಆಸ್ ಬೋತ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್. ಓನ್ಲಿ ಫ್ಯೂ ಎಲಿಮೆಂಟ್ಸ್ ಆರ್ ದೇರ್. ಇದೇನು ಇದು ಗ್ರೀನ್ ಕಲರ್ ಇದೆಯಲ್ಲ, ಇದನ್ನೆಲ್ಲ ನಾವು ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ. ಇದನ್ನೆಲ್ಲ ನಾವೇನಂತ ಕರಿತೀವಿ, ಮೆಟಲ್ಸ್ ಅಂತ ಕರಿತೀವಿ. ಇದು 2 ಕಲರ್ ಇರುವಂಥದ್ದು, ಪಿಂಕ್ ಕಲರ್ ಇರೋದನ್ನ ನಾವು ಮೆಟಲಾಯ್ಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಏನಿದೆ, ಇಟ್ ಇಸ್ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಾಟ್ ಓನ್ಲಿ ದ ಅಟಾಮಿಕ್ ನಂಬರ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ನಾವು ಇದನ್ನ ಅರೇಂಜ್ ಮಾಡಿದ್ವಿ. ಸೊ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಮ್ ಇಂಟು SPDF ಬ್ಲಾಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ತಂದೆ ಆದಂಥ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಕೊಡ್ತಾ ಹೋಗ್ತೀವಿ. ಸೊ ಅದೇ ಥರ ಈಗ S ಬ್ಲಾಕ್ ಎಲಿಮೆಂಟ್ಸ್ ಅಂತ ತಗೊಂಡ್ರೆ, S ಬ್ಲಾಕ್ ಅಲ್ಲಿ 2 ಗ್ರೂಪ್ ಆಫ್ ಎಲಿಮೆಂಟ್ಸ್ ನಾವು S ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಫಸ್ಟ್ ಗ್ರೂಪ್ ಅಂಡ್ ಸೆಕೆಂಡ್ ಗ್ರೂಪ್ ಅಂತ ಹೇಳ್ತೀವಿ. ದೇ ಹ್ಯಾವ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS1 to 2 ಅಂತ ಹೇಳ್ತೀವಿ. ಅದೇ ಥರ P ಬ್ಲಾಕ್ ಎಲಿಮೆಂಟ್ಸ್ನ ತಗೊಂಡ್ರೆ 13 to 18 ಇದೆ, ಅದನ್ನು P ಬ್ಲಾಕ್ ಅಂತ ಹೇಳ್ತೀವಿ. ಸೊ NS2 NP1 to 6 ಅಂತ ಹೇಳ್ತೀವಿ. ಸೊ ಇದಕ್ಕೆ ಫಸ್ಟ್ ಎಲಿಮೆಂಟ್ ಏನಿದ್ರೆ ಅದ್ರದ್ದು ಫ್ಯಾಮಿಲಿ ಅಂತ ಹೇಳ್ತೀವಿ. ಬೋರಾನ್ ಫ್ಯಾಮಿಲಿ, ಕಾರ್ಬನ್ ಫ್ಯಾಮಿಲಿ, ನೈಟ್ರೋಜನ್ ಫ್ಯಾಮಿಲಿ, ಆಕ್ಸಿಜನ್ ಫ್ಯಾಮಿಲಿ ಆ ಥರ ಹೇಳ್ತೀವಿ. ಅಗೇನ್ ಇದಕ್ಕೆ ನೋಬಲ್ ಗ್ಯಾಸಸ್, 18th ಗ್ರೂಪ್ಗೆ ನೋಬಲ್ ಗ್ಯಾಸಸ್ ಅಂತ ಹೇಳ್ತೀವಿ. 17th ಗ್ರೂಪ್ಗೆ ನಾವು ಹ್ಯಾಲಜನ್ಸ್ ಅಂತ ಕರಿತೀವಿ. ಈ ಥರ ಇನ್ ಬಿಟ್ವೀನ್ S and P ಮಧ್ಯದಲ್ಲಿ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಕೆಳಗಡೆ ಅರೇಂಜ್ ಮಾಡಿದೀವಲ್ಲ, ಅದಕ್ಕೆ F ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಅಥವಾ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಆಕ್ಟಿನಾಯ್ಡ್ಸ್ ಅಥವಾ ಆಕ್ಟಿನಾಯ್ಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, S and P ಬ್ಲಾಕ್ ಎಲಿಮೆಂಟ್ಸ್. ಸೊ ಅದನ್ನು ನಾನು ಕೆಳಗಡೆ F ಬ್ಲಾಕ್ ಅಲ್ಲಿ ಅರೇಂಜ್ ಮಾಡಿದ್ವಿ. ಸೊ ನೀವು ಪಿರಿಯಾಡಿಕ್ ಟೇಬಲ್ ಹೋದಾಗ ನಾವು ಪಿರಿಯಾಡಿಕ್ ಟೇಬಲ್ ಇರೋ ಯಾವುದೋ ಪರ್ಟಿಕ್ಯುಲರ್ ಎಲಿಮೆಂಟ್ ತಗೊಂಡ್ರೆ ಇಟ್ ಗೋಯಿಂಗ್ ಟು ಗಿವ್ ದಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಸೋಡಿಯಂನ ತಗೊಂಡ್ರೆ ಅದು ಸೋಡಿಯಂ ಹೆಸರು ಕೊಟ್ಟಿದ್ದಾರೆ, ಎಲಿಮೆಂಟ್ ನೇಮ್ ಇದೆ, ಎಲಿಮೆಂಟ್ ಸಿಂಬಲ್ ಇದೆ, ಎಲಿಮೆಂಟ್ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ, ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅವರು ಎಲ್ಲಾನು ಕೊಟ್ಟಿರ್ತಾರೆ. ಸೊ ಹೀಗೆ ಪ್ರತಿಯೊಂದು ಅದ್ರದ್ದು ನಿಮಗೆ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಪಿರಿಯಾಡಿಕ್ ಟೇಬಲ್ ಏನಾಗಿದೆ, ಅದು ಒಂದು ದಿವಸದ್ದು ಮೆಹನತ್ತಲ್ಲ, ಎಷ್ಟೋ ಜನ ಕಷ್ಟಪಟ್ಟಿರೋದು. ಸೊ ನಾವೇನು ಮಾಡ್ತಾ ಇದ್ವಿ, ವಿ ಆರ್ ಹ್ಯಾವಿಂಗ್ ದಟ್ ಫ್ರೂಟ್ ಬಿಕಾಸ್ ಆಫ್ ಸೋ ಮೆನಿ ಪೀಪಲ್ ಹ್ಯಾವ್ ಬೀನ್ ಟ್ರೈಡ್ ಟು ಗೆಟ್ ದಟ್ ಫ್ರೂಟ್. ಆ ಫ್ರೂಟ್ ನಮ್ಗೆ ಸಿಕ್ಕಿದೆ, ಅದನ್ನು ನಾನು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬೇಕಾಗತ್ತೆ. ಸೀಬರ್ಗ್ ಏನು ಹೇಳ್ತಾನೆ ಪಿರಿಯಾಡಿಕ್ ಟೇಬಲ್ ಮೇಲೆ ಅಂದರೆ, ದ ಪಿರಿಯಾಡಿಕ್ ಟೇಬಲ್ ಈಸ್ arguably the most important concept in chemistry, both in principle and in practice.
It is everyday support for students. It suggests a new avenue for research to the professionals, and it provides a succinct organization of the whole chemistry. So ನಾನು ಕೆಮಿಸ್ಟ್ರಿನ ಸಿಸ್ಟಮ್ಯಾಟಿಕ್ ಆಗಿ ಸಿಂಪಲ್ ಆಗಿ ಓದಬೇಕು, ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೋಬೇಕು ಅಂತಂದ್ರೆ ಕಾನ್ಸೆಪ್ಟ್ ಯಾವುದು ಅಂದ್ರೆ ನನಗೆ ಪಿರಿಯಾಡಿಕ್ ಟೇಬಲ್ ಆಗುತ್ತೆ. ಇಟ್ ಇಸ್ ರಿಮಾರ್ಕಬಲ್ ಡೆಮಾನ್ಸ್ಟ್ರೇಷನ್ ಆಫ್ ದಿ ಫ್ಯಾಕ್ಟ್ ದಟ್ ದ ಕೆಮಿಕಲ್ ಎಲಿಮೆಂಟ್ಸ್ ಆರ್ not random custom of entities, but instead display the trends and lie together in families. Then awareness of the periodic table is essential to everyone who wishes to disentangle the world and see how it is built up from fundamental building blocks of chemistry, the chemical elements. ಅಂತ ಅವನು ಹೇಳ್ತಾನೆ. ಸೊ ಅವನದು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿ ಪಿರಿಯಾಡಿಕ್ ಟೇಬಲ್ ಅವನು ಹೇಳ್ತಾ ಹೋಗ್ತಾನೆ. ಥ್ಯಾಂಕ್ ಯು. ಈ ರೀತಿಯಾಗಿ ಜೆನೆಸಿಸ್ ಆಫ್ ದಿ ಪಿರಿಯಾಡಿಕ್ ಟೇಬಲ್ ಆಗಿದೆ. ಇದು ಒಂದು ದಿನದ ಮೆಹನತ್ ಅಲ್ಲ, ತುಂಬ ಜನ ಅದ್ರ ಬಗ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅಂತಲ್ಲ. ಸೊ ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ದೇರ್ ಎಫರ್ಟ್, ತಮ್ಮ ಪಾಗನ ಏನಿದೆಯಲ್ಲ ಅದನ್ನು ಕೊಟ್ಟು ನಮಗೆ ಇವಾಗ ಇರುವಂಥ ಪಿರಿಯಾಡಿಕ್ ಟೇಬಲ್ನ ಅವರು ನಮಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.